ಎಲ್ಲರಿಗೂ ವಂದನೆಗಳು. ನಮ್ಮ ಕರೆಗೆ ಹೋಗೊಟ್ಟು ನಿಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಜೊತೆ ಸೇರಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನ ಯೋಚನೆ ಹೇಗಿದೆ ಅಂತಂದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿ ವಾರ ಈ ತರ ಒಂದು ಮೀಟಪ್ ಇಟ್ಕೊಳ್ಬೇಕು ಅಂತ ಮನಸ್ಸಲ್ಲಿದೆ. ಇವತ್ತು ಮೊದಲನೇ ಮೀಟಿಂಗು. ಇವತ್ತು ನಮ್ಮ ಅತಿಥಿಯಾಗಿ ಶ್ರೀ ನಾಗಭೂಷಣ್ ಅವರು ಬಂದಿದ್ದಾರೆ. ಇವತ್ತಿನ ಸೆಷನ್ನು ಮುಖ್ಯತಃ ಅವರಿಂದ ಇರ್ತದೆ, ಅವರ ಮುಖಾಂತರ ನಡೀತದೆ. ನಾಗಭೂಷಣ್ ನಮಸ್ತೆ. ನಮಸ್ಕಾರ. ಕಾಣ್ತಾ ಇದ್ದೀನಾ? ವಿಡಿಯೋ ಆನ್ ಆಗಿಲ್ಲ ಸರ್. ಕರೆಕ್ಟ್ ಆಗಿ ಇವಾಗ ಬೆಳಕು ಸರಿ ಇದೆಯಾ? ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಕಾಣ್ತಾ ಇದೆಯಾ? ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಇದೆ. ಸರಿ, ನನಗೆ ಮ್ಯೂಸಿಕ್ ಹಾಕ್ಬೇಕಾದ್ರೆ ನೀವು ಹೇಳಬೇಕಾಗುತ್ತೆ. ವಿಡಿಯೋ ಮ್ಯೂಸಿಕ್ ಹೆಲ್ಪ್ ಮಾಡಬೇಕಾಗುತ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ ಗುರುದತ್, ಕೇಳಿಸ್ತಾ ಇದೆಯಾ? ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ಬೆಳದಿಂಗಳು ಡಿವೈನ್ ಸೊಲ್ಯೂಷನ್ ಸಂಸ್ಥೆಯ ಪರವಾಗಿ ನಾಗಭೂಷಣ್ ಅವರಿಂದ ಒಂದು ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ಒಂದು ಸಣ್ಣ ವಿಚಾರವನ್ನು ಮಾತನಾಡಲಿಕ್ಕೆ ಶ್ರೀಯುತ ಗುರುದತ್ ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ನಾನು ಒಂದು ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತಿದ್ದೀನಿ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಗುರುಗಳನ್ನು ಒಮ್ಮೆ ಸ್ಮರಿಸೋಣ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಬ್ರಹ್ಮಾಂಡಕ್ಕೆ, ಭಗವಂತನಿಗೆ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ, ಅಕ್ಷರ ಜ್ಞಾನವನ್ನು ಕಲಿಸಿಕೊಟ್ಟಂತ ಎಲ್ಲ ಗುರುಗಳಿಗೆ, ಪಂಚಭೂತಗಳಿಗೆ, ನನ್ನ ಆತ್ಮೀಯರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ದಿನ ಒಂದು ಸಣ್ಣ ವಿಷಯವನ್ನ ದೊಡ್ಡದಾಗಿ ವಿಸ್ತಾರ ಮಾಡಿ ಅದನ್ನ ಒಂದು ಎಕ್ಸ್ಪ್ಲೈನ್ ಮಾಡಿದಾಗ ಅದರಲ್ಲಿ ಎಷ್ಟು ಅದ್ಭುತವಾದ ವಿಚಾರಗಳಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಎಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತಿನ ವಿಚಾರ ಪ್ರಾರ್ಥನೆ. ಏನಪ್ಪ ಇವರು ನಾಗಭೂಷಣ್ ಅವರು ಪ್ರಾರ್ಥನೆ ಅನ್ನೋ ವಿಚಾರನ ಮಾತಾಡಕ್ ಬಂದಿದಾರಲ್ಲ, ಏನು ಇರಬಹುದು ಅಂತ ಎಲ್ಲರಲ್ಲಿ ಒಂದು ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಇರಬಹುದು. ನೋಡಿ, ಪ್ರಾರ್ಥನೆ ಅಂದ್ರೆ ಮನಸ್ಸಿನಿಂದ ಆ ಪರಮಾತ್ಮನನ್ನ
ಸಮರ್ಪಣಾ ಭಾವದಿಂದ ನಾವು ಸ್ಮರಿಸಿದಾಗ ಅದನ್ನ ಪ್ರಾರ್ಥನೆ ಅಂತ ಕೂಡ ನಾವು ಹೇಳ್ಬೋದು. ಪ್ರಾರ್ಥನೆ ಹೇಗಾಗತ್ತೆ, ಹೇಗೆ ಪ್ರಾರ್ಥನೆ ಮಾಡುವುದು, ಹೇಗೆ ನಮ್ಮ ಮನಸ್ಸನ್ನ ಪ್ರೋಗ್ರಾಮ್ ಮಾಡುವುದು, ಇದರ ಬಗ್ಗೆ ಒಂದು ಸೂಕ್ಷ್ಮವಾದ ವಿಚಾರಗಳನ್ನ ತಿಳ್ಕೊಳ್ಳೋಣ. ಪ್ರಾರ್ಥನೆ ಅನ್ನೋದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದು ಬಹಳ ಪುರಾತನ ಕಾಲದಿಂದಲೂ ಬಂದಂತಹ ಒಂದು ಸಂಸ್ಕಾರ ಅಂತ ಕೂಡ ಹೇಳ್ಬೋದು. ಸೊ ನಾವೆಲ್ಲ ಸೇರಿ ಒಂದು ಬೃಹತ್ ಶಕ್ತಿಯನ್ನ ಸೃಷ್ಟಿ ಮಾಡಿದೀವಿ. ಅದನ್ನ ಗ್ರೂಪ್ ಕಾನ್ಶಿಯಸ್ನೆಸ್ ಅಂತ ಕೂಡ ಹೇಳ್ಬೋದು. ಇದು ಅಪಾರವಾದ ಅಗಾಧವಾದ ಶಕ್ತಿ ಅಂತ ಕೂಡ ನಾವು ಹೇಳ್ಬೋದು. ಈ ಶಕ್ತಿಯನ್ನ ಅನೇಕರು ಅವರವರ ಹೆಸರುಗಳ ಮೇಲೆ ಕರೀತಾರೆ, ಅವರವರ ಧರ್ಮಗಳ ಅನುಸಾರವಾಗಿ. ಉದಾಹರಣೆಯಾಗಿ ಪರಮಾತ್ಮ, ಭಗವಂತ, ಜೀಸಸ್, ಅಲ್ಲಾ, ಖುದಾ, ಏನೇನೋ ಅವರವರ ಧರ್ಮಗಳ ಅನುಸಾರವಾಗಿ ಅವರು ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ದೇವನೊಬ್ಬ ನಾಮ ಹಲವು ಅನ್ನುವ ಹಾಗೆ. ಸೊ ಈ ಒಂದು ಶಕ್ತಿಯನ್ನ ನಾವು ಸುಪ್ರೀಂ ಪವರ್ ಅಂತ ಕೂಡ ಹೇಳ್ಬೋದು, ಅಥವಾ ಸೂಪರ್ ಪವರ್ ಅಂತ ಕೂಡ ನಾವು ಹೇಳ್ಬೋದು. ಈ ಶಕ್ತಿ ಹೇಗೆ ಅಂದ್ರೆ ನಮ್ಮನ್ನು ಮೀರಿದ ಅದ್ಭುತವಾದ, ಅಪಾರವಾದ, ಅಗಾಧವಾದ ಶಕ್ತಿ ಅಂತ ಕೂಡ ನಾವು ಹೇಳ್ಬೋದು. ಉದಾಹರಣೆಗೆ ನಾವು ಒಂದು ಸಣ್ಣ ಬಿಂದು ಅಂದ್ರೆ ಆ ಒಂದು ಶಕ್ತಿ ಮಹಾನ್ ಸಾಗರ. ಯಾವುದ್ರಲ್ಲಪ್ಪ ಮಹಾನ್ ಸಾಗರ ಅಂತಂದ್ರೆ ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ, ಸ್ನೇಹದಲ್ಲಿ, ಕರುಣೆಯಲ್ಲಿ, ಅಂತಃಕರಣದಲ್ಲಿ, ಆತ್ಮವಿಶ್ವಾಸದಲ್ಲಿ, ಭರವಸೆಯಲ್ಲಿ, ಸಹಾನುಭೂತಿಯಲ್ಲಿ ಒಳ್ಳೊಳ್ಳೆ ಸಕಾರಾತ್ಮಕ ಗುಣಗಳು ತುಂಬಿರುವ ಆ ಮಹಾನ್ ಶಕ್ತಿಗೆ ನಾವು ಪರಮಾತ್ಮ ಅಂತ ಕೂಡ ಹೇಳಬಹುದು. ಯಾವುದರಲ್ಲಿ ಶಕ್ತಿ ಇದೆ? ಪ್ರೀತಿಯಲ್ಲಿ ಶಕ್ತಿ ಇದೆ, ಕರುಣೆಯಲ್ಲಿ ಶಕ್ತಿ ಇದೆ, ಶಾಂತಿಯಲ್ಲಿ ಶಕ್ತಿ ಇದೆ, ಸಮಾಧಾನದಲ್ಲಿ ಶಕ್ತಿ ಇದೆ, ಮತ್ತು ಅಂತಃಕರಣದಲ್ಲಿ ಶಕ್ತಿ ಇದೆ. ಇಂತಹ ಒಳ್ಳೊಳ್ಳೆ ಸಕಾರಾತ್ಮಕ ಗುಣಗಳು ತುಂಬಿರುವ ಆ ಮಹಾನ್ ಚೈತನ್ಯ ಶಕ್ತಿಯನ್ನ ನಾವು ಪರಮಾತ್ಮ ಅಂತ ಕೂಡ ಹೇಳ್ಬಹುದು. ಈ ಒಂದು ದಿವ್ಯ ಶಕ್ತಿಯಲ್ಲಿ ನಾವು ಸಮರ್ಪಣಾ ಭಾವದಿಂದ, ಅಂದ್ರೆ ಸರೆಂಡರ್ನೆಸ್, ಶರಣಾಗತಿ, ದೈನ್ಯತಾ ಭಾವದಿಂದ, ಭಕ್ತಿಯಿಂದ, ಅಚಲ ವಿಶ್ವಾಸದಿಂದ, ದೃಢ ನಂಬಿಕೆಯಿಂದ ನಾವು ಶರಣಾಗತರಾಗಿ ಸಮರ್ಪಣಾ ಭಾವದಿಂದ ನಾವು ನಮ್ಗೆ ಏನ್ ಬೇಕೋ ಅದನ್ನ ನಾವು ಮಾನಸಿಕವಾಗಿ ನಿಶಬ್ದವಾಗಿ ಕೇಳ್ಕೊಂತೀವಲ್ಲ, ಇದನ್ನ ಪ್ರಾರ್ಥನೆ ಅಂತ ಕೂಡ ಹೇಳ್ತೀವಿ. ಯಾವಾಗ ನಾವು ಅಸಹಾಯಕ ಸ್ಥಿತಿ, ಆರೋಗ್ಯ ಹದಗೆಟ್ಟಾಗ, ಮತ್ತೆ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ, ಮತ್ತೆ ಏನಪ್ಪ ಭಯದಲ್ಲಿ, ತುಂಬಾ ಭಯದಲ್ಲಿರುವಾಗ, ಆತಂಕದಲ್ಲಿರುವಾಗ, ಮತ್ತೆ ದುಃಖದಲ್ಲಿರುವಾಗ, ನಮ್ಮ ಅನೇಕ ಆಸೆಗಳು, ಡಿಸೈರ್ಸ್ಗಳು ಈಡೇರದೆ ಇರುವಾಗ, ನಮಗೆ ಏನೋ ಒಂದು ಹೊಸದು ಬೇಕು, ಆ ಬೇಕಾಗಿರುವ ಒಂದು ಸಿದ್ಧಿ ಅಂದ್ರೆ ಒಂದು ಡಿಸೈರ್ ಅನ್ಬೋದು, ಅದನ್ನ ಸಿದ್ಧಿಯಾಗಲಿಕ್ಕೆ, ಅದನ್ನ ಈಡೇರಿಸ್ಕೊಳ್ಳೋದಿಕ್ಕೆ ನಾವು ಆ ದಿವ್ಯ ಶಕ್ತಿಗೆ ಒಂದು ಸಮರ್ಪಣಾ ಭಾವದಿಂದ ಕನೆಕ್ಟ್ ಆಗ್ತೀವಲ್ಲ, ಅದನ್ನೇ ನಾವು ಪ್ರಾರ್ಥನೆ ಅಂತ ಕೂಡ ಹೇಳ್ಬೋದು. ಪ್ರತಿಯೊಬ್ಬರಲ್ಲೂ ಏನಾಗತ್ತಪ್ಪ ಅಂದ್ರೆ, ಪ್ರಾರ್ಥನೆ ಸಲ್ಬೇಕಾದ್ರೆ, ಸಹಜವಾಗಿ ಹೇಳ್ಬೇಕಾದ್ರೆ ಎಷ್ಟೋ ಜನ ಹೇಳ್ಕೊಂತ ಇರ್ತಾರೆ, ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಸಕ್ಸಸ್ ಆಗಲ್ಲ. ಪ್ರಾರ್ಥನೆ ಕೂತ್ಕೊಂಡಾಗ ಅನೇಕ ಕೆಟ್ಟ ಕೆಟ್ಟ ಆಲೋಚನೆಗಳು ಬರಕ್ ಶುರುವಾಗತ್ತೆ. ಏನ್ ಅನ್ಕೊಂಡಿದ್ದು ಈಡೇರಲ್ಲ, ಯಾವ ಕೆಲಸನೂ ಸಕ್ಸಸ್ ಆಗಲ್ಲ, ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನನ್ನ ಕಷ್ಟದಲ್ಲಿ ಸಹಾಯ ಮಾಡೋರು ಯಾರು ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಪರಿಪರಿಯಾಗಿ ಒಂದು ಪರಿತಪಿಸ್ತಾರೆ, ಒಂದು ಯಾತನೆಯನ್ನ ಅನುಭವಿಸ್ತಾರೆ. ಇಂತಹ ಸಮಯದಲ್ಲಿ ಯಾರಿದ್ದಾರೆ? ನಮ್ಗೆ ಯಾರು ಇಲ್ಲ. ಯಾರಿದ್ದಾರೆ ಅಂದ್ರೆ ನಮ್ಮ ಒಳಗಡೆ ಒಂದು ದಿವ್ಯ ಶಕ್ತಿ ಇದೆ. ಆ ದಿವ್ಯ ಶಕ್ತಿಯನ್ನ ಪರಮಾತ್ಮ ಅಂತೀವಿ. ಆ ಪರಮಾತ್ಮನ ಪಾದಾರವಿಂದಗಳಿಗೆ ನಾವು ಶರಣಾಗತ ಭಾವದಿಂದ, ಸಮರ್ಪಣಾ ಭಾವದಿಂದ, ಅಂತಃಕರಣದಿಂದ, ಭಕ್ತಿಯಿಂದ, ದೃಢವಾದ ವಿಶ್ವಾಸದಿಂದ, ಅಚಲವಾದ ನಂಬಿಕೆಯಿಂದ ನಾವು ಶರಣಾಗತರಾಗಿ ಬೇಡ್ಕೊಂಡಾಗ ನಾವು ಖಂಡಿತ ಇಲ್ಲ ಅನ್ನಲ್ಲ. ಆದರೆ ಇದನ್ನ ನಮ್ಮ ಕೈಯಲ್ಲಿ ಮಾಡಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ
ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ, ನಾನು ಎಲ್ಲ ಅನ್ಫಿಟ್ಟು, ನನ್ನ ಕೈಲಿ ಏನು ತೊಂದರೆ ಇಲ್ಲ, ನಾನು ಅಸಹಾಯಕನಾಗಿದ್ದೀನಿ ಅಂತ ನಾವು ತುಂಬಾ ಯೋಚನೆ ಮಾಡ್ಕೊಂಡು ಕೂತಿರುವಾಗ, ಯಾವಾಗ ನಾನು ಹೇಳಿದ ಗುಣಗಳನ್ನು ಅಳವಡಿಸಿಕೊಂಡು ಸಮರ್ಪಣಾ ಭಾವದಿಂದ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಬೆನ್ನ ಮೇಲಿರೋ ಜವಾಬ್ದಾರಿಯನ್ನು ನಾವು ಆತನ ಮೇಲೆ ಹೊರಿಸ್ತೀವಿ. ಮೈ ಮನಗಳು ಹಗುರವಾಗುತ್ತೆ, ಆತ್ಮವಿಶ್ವಾಸತೆ, ಏನೋ ಜೀವನದಲ್ಲಿ ನನಗಾಗತ್ತೆ ಅಂತ ಒಂದು ಸಕ್ಸಸ್ ಆಗತ್ತೆ ಎಂದು ಒಂದು ಆಸೆ ಚಿಗುರತ್ತೆ, ಭರವಸೆ ಹುಟ್ಟತ್ತೆ. ಇದೆಲ್ಲ ನಾನು ಅವನ ಮೇಲೆ ಭಾರ ಹಾಕಿದ್ದೀನಿ ಅನ್ನೋ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಆದರೆ ಪ್ರಾರ್ಥನೆ ಮಾಡೋದು ಹೇಗೆ? ಅದು ಪ್ರಾರ್ಥನೆ ಮಾಡಿದ್ರು ಪರಿಣಾಮಕಾರಿಯಾಗಿರ್ಬೇಕು, ಎಫೆಕ್ಟಿವ್ ಆಗಿರ್ಬೇಕು. ಪ್ರಾರ್ಥನೆ ಅನ್ನೋದು ಒಂದು ದೈವಿಕ ಕ್ರಿಯೆ, ಒಪ್ಕೊಂತೀನಿ. ನಮಗೆ ಕಾಯಿಲೆ, ಸಮಸ್ಯೆ, ತೊಂದರೆ, ದುಃಖ, ನೋವು, ಹಿಂಸೆ, ನರಳಾಟ ಈ ತರ ತೊಂದರೆ ಆದಾಗ ನಾವು ಭಗವಂತನನ್ನ ಸ್ಮರಿಸಿ ಸಹಾಯ ಮಾಡುವಂತ ಧೈನ್ಯತಾ ಭಾವದಿಂದ ಪ್ರಾರ್ಥನೆ ಮಾಡ್ತೀವಿ. ಆದರೆ ನಾವು ಯಾವಾಗಲೂ ಹೇಗಿರ್ಬೇಕು ಅಂದ್ರೆ, ನೋವಿರಲಿ, ನಲಿವಿರಲಿ, ಕಷ್ಟ ಇರಲಿ, ಸುಖ ಇರಲಿ, ದುಃಖ ಇರಲಿ, ಮತ್ತೆ ನರಳಾಟ ಇರಲಿ, ಸಂತೋಷ ಇರಲಿ, ಏನೇ ಇರಲಿ, ಸ್ಥಿತ ಪ್ರಜ್ಞರಂತೆ ಇರಬೇಕು, ಒಂದೇ ಭಾವನೆಯಲ್ಲಿ ಇರಬೇಕು. ಆ ಪರಮಾತ್ಮನ ದಿವ್ಯ ಶಕ್ತಿ ಸಂಪರ್ಕದಲ್ಲಿದ್ದಾಗ ನಮ್ಮ ಮನಸ್ಸಿನಲ್ಲಿ ಆ ಸ್ಥಿರವಾದ ಮನೋಭಾವ ತುಂಬಿರುತ್ತೆ. ಈಗ ಅದರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದರ ಅರ್ಥ ಏನು? ಒಳಗಡೆ ಹೋಗೋಣ. ಉದಾಹರಣೆಗೆ, ಬ್ರಹ್ಮಾಂಡದಲ್ಲಿ ಆ ಒಂದು ಪರಮಾತ್ಮನ ದಿವ್ಯ ಆಶೀರ್ವಾದದ ಶಕ್ತಿಗೆ ನಮ್ಮ ಹೃದಯವನ್ನ ತೆರೆದಿಡೋದು, ಟು ಓಪನ್ ಅವರ್ ಹಾರ್ಟ್, ನಮ್ಮ ಹೃದಯವನ್ನ ತೆರೆದಿಡಬೇಕು. ಅದೇ ಮುಖ್ಯವಾಗಿರೋದು. ಆ ದಿವ್ಯ ಪರಮಾತ್ಮನ ಶಕ್ತಿ ಬೇರೆ ಎಲ್ಲೂ ಇಲ್ಲ. ಆತನ ಒಂದು ಅಂಶ ನಮ್ಮ ಒಳಗಡೆನೇ ಇದೆ, ಅಂತರ್ಯಾಮಿಯಾಗಿ ಗುಪ್ತವಾಗಿ ಕುಳಿತಿದೆ. ಅದನ್ನೇ ನಾವು ಸುಪ್ತ ಮನಸ್ಸು ಅಂತ ಹೇಳ್ತೀವಿ. ಅವನು ಅಗಾಧ ಸಮುದ್ರ, ಆದರೆ ನಾವು ಒಂದು ಸಣ್ಣ ಬಿಂದು, ಸಣ್ಣ ಹನಿ. ವಿ ಆರ್ ಆಲ್ ದ ಸ್ಪಾರ್ಕ್ಸ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ಬೋದು. ಅಂದ್ರೆ ಬ್ರಹ್ಮಾಂಡದ ಒಂದು ಕಿಡಿ ನಮ್ಮ ಒಳಗಡೆನೇ ಇದೆ, ಅಂತರ್ಯಾಮಿಯಾಗಿ ಕೂತಿದೆ. ಅದು ಆ ಅಪಾರ ಶಕ್ತಿ ಇರ್ಬೇಕಾದ್ರೆ ಒಂದು ಬಿಂದು ತರ ನಮ್ಮ ಒಳಗಡೆ ಕೂತಿದನಲ್ಲ ಪರಮಾತ್ಮನ ಅಂಶ, ಅವನನ್ನ ನಾವು ಸ್ಮರಣೆ ಮಾಡ್ಕೋಬಹುದು. ಆ ದಿವ್ಯ ಶಕ್ತಿಗೂ ಹಾಗೂ ನಮ್ಮೊಳಗಿರುವ ಆ ಚೈತನ್ಯ ಶಕ್ತಿಯ ಒಂದು ಸಣ್ಣ ಬಿಂದುಗೂ ಸಂಪರ್ಕ ಬೆಳೆಸುವುದೇ ಪ್ರಾರ್ಥನೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಇದನ್ನ ಪುನಶ್ಚೇತನಗೊಳಿಸುವ ಒಂದು ಕ್ರಿಯೆಗೆ, ಸಮರ್ಪಣಾ ಭಾವದಿಂದ ತುಂಬುವ ಕ್ರಿಯೆಗೆ ಪ್ರಾರ್ಥನೆ ಅಂತ ಕೂಡ ನಮ್ಮನ್ನು ಎಲ್ಲವನ್ನ ಮರೆತು ಧೈನ್ಯತಾ ಮನೋಭಾವದಿಂದ, ಸಮರ್ಪಣಾ ಮನೋಭಾವದಿಂದ ಶರಣಾಗತರಾಗಿ ದೇಹಿ ಅಂತ ನಾವು ಆ ಪರಮಾತ್ಮನ ದಿವ್ಯ ಶಕ್ತಿಯನ್ನ ಭಕ್ತಿ ಭಾವದಿಂದ ಬೇಡುವ ಕ್ರಿಯೆಗೆ ಪ್ರಾರ್ಥನೆ ಅಂತ ಕೂಡ ನಾವು ಹೇಳಬಹುದು. ಈಗ ಪ್ರಾರ್ಥನೆಯ ಬಗ್ಗೆ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ. ಪ್ರಾರ್ಥನೆಯಲ್ಲಿ ನಾನು ಸಮರ್ಪಣೆ ಅಂತ ಕೂಡ ಹೇಳಿದೆ. ಪ್ರಾರ್ಥನೆಯಲ್ಲಿ ಏನಿದೆ ಅಂದ್ರೆ, ಇದು ನನ್ನಿಂದ ಆಗಲ್ಲ, ಸಂಪೂರ್ಣ ನಾ ಸೋತು ಹೋಗಿದ್ದೀನಿ, ನನ್ನ ಕೈಯಲ್ಲಿ ಇನ್ನೇನು ಆಗಲ್ಲ, ಅಂತಹ ಸಂದರ್ಭಗಳಲ್ಲಿ ಆ ದಿವ್ಯ ಶಕ್ತಿ ಪರಮಾತ್ಮನಿಗೆ ಶರಣಾಗ್ತೀವಲ್ಲ, ಅದನ್ನ ಪ್ರಾರ್ಥನೆ ಮಾಡಿ ಆತನನ್ನ ಕಾಪಾಡು, ನನಗೆ ಸಹಾಯ ಮಾಡು, ಈ ಕಷ್ಟದಿಂದ ಪಾರು ಮಾಡು, ನೀನೇ ನನ್ನ ಕಾಪಾಡಬೇಕು, ನೀನೇ ಗತಿ, ನಿನ್ನ ಪಾದಾರವಿಂದಗಳಿಗೆ ಶರಣಾಗ್ತಾ ಇದ್ದೀನಿ ಅಂತ ನಾವು ತುಂಬಾ ಬೇಡ್ಕೊಂತೀವಲ್ಲ, ಅದೇ ಪ್ರಾರ್ಥನೆ. ದಯಮಾಡು, ಕೃಪೆ ಮಾಡು, ದಯ ತೋರಿಸು, ಆಶೀರ್ವಾದ ಮಾಡು, ಅನುಗ್ರಹಿಸು ಅಂತ ಪರಿಪರಿಯಾಗಿ ನಾನಾ ರೀತಿಯಲ್ಲಿ ಆತನನ್ನ ಕೊಂಡಾಡಿ ಬೇಡ್ಕೊಂತೀವಲ್ಲ, ಇದನ್ನೇ ಪ್ರಾರ್ಥನೆ ಅಂತೀವಿ. ನೋಡಿ, ನಾವು ಏನೇ ಮಾಡ್ಬೇಕಾದ್ರೂ ಪ್ರತಿಯೊಂದಕ್ಕೂ ಒಂದು ಎಫರ್ಟ್ ಅಂತ ಬೇಕೇ ಬೇಕು. ಪರಿಶ್ರಮ ಮತ್ತೆ ಪ್ರಯತ್ನ. ಪ್ರಯತ್ನ ಇಲ್ದೇನೆ ನಾವು ಏನೂ ಮಾಡಕ್ಕಾಗಲ್ಲ. ಹಾಗಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ, ಎರಡು ಮನಸ್ಸಿದೆ. ನಿಮ್ಗೆಲ್ಲ ತಿಳಿದಿದ್ದೀರಾ, ಯು ಆರ್ ಆಲ್ ಇನ್ ಸ್ಪಿರಿಚುವಲ್ ಫೀಲ್ಡ್. ಒಂದು ಕಾನ್ಶಿಯಸ್ ಮೈಂಡ್, ಒಂದು ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಈಸ್ ಲಾಜಿಕಲ್ ಮೈಂಡ್ ಅಂತ ಹೇಳ್ತೀವಿ. ಸಬ್ ಕಾನ್ಶಿಯಸ್ ಮೈಂಡ್ ಈಸ್ ಅ ಪಾರ್ಟ್ ಆಫ್ ಯೂನಿವರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಏನಪ್ಪಾ ಅಂದ್ರೆ, ಸುಪ್ರೀಂ ಪವರ್ ಅಥವಾ ಸೂಪರ್ ಪವರ್ನ ಒಂದು ಭಾಗ ಅಂತ ಕೂಡ ನಾವು ಸುಪ್ತ ಮನಸ್ಸಿನ ಹೇಳ್ಬೋದು. ಇನ್ನೊಂದು ಶುದ್ಧವಾದ ಮನಸ್ಸನ್ನ ನಾವು ಆತ್ಮ ಅಂತ ಕೂಡ ಹೇಳ್ಬೋದು. ಪರಿಶುದ್ಧ ಭಾಗದ ಮನಸ್ಸೇ ಆತ್ಮ ಅಂತ ಕೂಡ ಹೇಳ್ಬೋದು, ದೇವರು ಅಂತ ಹೇಳ್ಬೋದು. ಅಪರಿಮಿತವಾದ ಒಂದು ಶಕ್ತಿ, ಅಪಾರವಾದ ಶಕ್ತಿ ತುಂಬಿದೆ ಆ ಒಂದು ದಿವ್ಯ ಶಕ್ತಿಯಲ್ಲಿ. ಅದರ ಒಂದು ಭಾಗ ಅಂತರ್ಯಾಮಿಯಾಗಿ ನಮ್ಮ ಒಳಗಡೆ ಇದೆ, ಅದನ್ನೇ ಸುಪ್ತ ಮನಸ್ಸು ಅಂತ ಕೂಡ ನಾವು ಹೇಳ್ತೀವಿ. ನೋಡಿ,
ಈ ಸುಪ್ತ ಮನಸ್ಸನ್ನ ನಮ್ಮ ಸ್ವಂತ ದೇವರು ಅಂತ ಕೂಡ ನಾವು ಹೇಳ್ಬೋದು. ಆ ಭಗವಂತನ ಒಂದು ಅಂಶ ಅಂತ ಕೂಡ ನಾವು ಹೇಳ್ಬೋದು. ನೋಡಿ, ನಾವು ದೇವರನ್ನ ಪ್ರತಿನಿತ್ಯ ಪ್ರಾರ್ಥಿಸ್ತೇವೆ, ಪೂಜಿಸ್ತೇವೆ, ಮತ್ತೆ ಸ್ಮರಿಸುತ್ತೇವೆ. ಆ ದೇವರು ನಮ್ಮ ಒಳಗಡೆನೇ ಇದ್ದಾನೆ. ಇಂತಹ ಅಗಾಧ ದಿವ್ಯ ಶಕ್ತಿ ನಮ್ಮ ಒಳಗಡೆನೇ ಇದೆ, ಬೇರೆ ಎಲ್ಲೂ ಇಲ್ಲ. ಆಕಾಶದಲ್ಲಿ ಕೂತ್ಕೊಂಡಿಲ್ಲ ಭಗವಂತ, ನಮ್ಮೊಳಗಡೆನೇ ಇದ್ದಾನೆ. ಪ್ರತಿಯೊಬ್ಬರು ಆತ್ಮ ಸ್ವರೂಪಿಗಳು. ಹಾಗಾಗಿ ಪ್ರತಿಯೊಬ್ಬರು ದೈವರ ಅಂಶ ತುಂಬಿದೆ. ಪ್ರತಿಯೊಬ್ಬರ ಸುಪ್ತ ಮನಸ್ಸಿನಲ್ಲಿ ಕೂಡ ಆ ಭಗವಂತನ ಒಂದು ಆಶೀರ್ವಾದದ ಒಂದು ಸಣ್ಣ ಬಿಂದು ನಮ್ಮಲ್ಲಿದೆ. ಹಾಗಾಗಿ ನಾವೆಲ್ಲ ದೇವತಾ ಸ್ವರೂಪಗಳ ಶುದ್ಧವಾದ ಆತ್ಮಗಳು. ಹಾಗಾಗಿ ನಾವು ಏನಪ್ಪಾ ಅಂದ್ರೆ, ಈ ದೇವರು ಒಳಗಡೆನೆ ಇದ್ದಾನೆ. ಇಂತಹ ಅಗಾಧ ದಿವ್ಯ ಶಕ್ತಿಯ ಅಂಶ ನಮ್ಮೊಳಗಡೆನೆ ಇದೆ. ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ಹೇಗೆ? ಅಂತರ್ಯಾನ ಮಾಡ್ಬೇಕು. ಅಂತರ್ಯಾಮಿಯನ್ನ ನೋಡ್ಬೇಕಾದ್ರೆ ಅಂತರ್ಯಾನವನ್ನ ಮಾಡ್ಬೇಕು. ಇನ್ನರ್ ಜರ್ನಿ ನಮ್ಮ ಒಳಗಡೆ ನಾವು ಹೋಗ್ಬೇಕು. ನಾವು ಪ್ರಾರ್ಥನೆ ಮಾಡಿದೀವಿ ಅನ್ಕೊಂಡು ನಮ್ಮ ಕಾಯಕದಿಂದ ಹೊರಗಡೆ ಹೋಗ್ಬಾರ್ದು. ಕೆಲಸ ಬಿಟ್ಬಿಟ್ಟು, ಬೇರೆ ಮಾಡೋದ್ ಬಿಟ್ಬಿಟ್ಟು, ಏನೋ ವ್ಯಾಪಾರ ಮಾಡೋದ್ ಬಿಟ್ಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಕೂತ್ಕೊಂಡ್ರೆ ಅದು ಸಕ್ಸಸ್ ಆಗಲ್ಲ. ಕಾಯಕವೇ ಕೈಲಾಸ, ಬಸವಣ್ಣನವರು ಹೇಳಿದಂಗೆ. ಪ್ರತಿಯೊಂದು ಕಾಯಕದಲ್ಲಿ ಆ ಭಗವಂತನನ್ನ ಕಾಣಬೇಕು. ಹಾಗಾಗಿ ನಾವು ಮಾಡುವ ಕಾಯಕ ಪ್ರಾಮಾಣಿಕವಾಗಿರ್ಬೇಕು, ಪ್ಲಸ್ ಪರಿಶ್ರಮ, ಪ್ಲಸ್ ಪ್ರಯತ್ನ, ಈ ಮೂರೂ ಇದ್ದಾಗ, ಪ್ಲಸ್ ಪ್ರಾರ್ಥನೆ. ಖಂಡಿತ ನಾವು ಏನ್ ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೊಂಡ್ರು ಯಶಸ್ವಿ ಆಗತ್ತೆ. ಆದರೆ ವಿನ್ ಟು ವಿನ್ ಸಿಚುಯೇಷನ್ ಮಾತ್ರ. ಇನ್ನೊಬ್ಬರಿಗೆ ತೊಂದರೆ, ಇನ್ನೊಬ್ಬರಿಗೆ ಹಾನಿ ಆಗೋ ತರ ಕೇಳ್ಕೋಬಾರ್ದು. ಪ್ರಕೃತಿ ವಿರುದ್ಧವಾಗಿ ಹೋಗ್ಬಾರ್ದು. ಆ ಒಂದು ಭಗವಂತನನ್ನ ನಾವು ಏನ್ ಕೇಳ್ಕೊಂತೀವೋ ಎಲ್ಲರಿಗೂ ಒಳ್ಳೇದಾಗೋ ತರ ನನಗೂ ಒಳ್ಳೇದಾಗ್ಲಿ, ಆ ತರ ಇದ್ದರೆ ಮಾತ್ರ ಖಂಡಿತ ನಾವು ಯಶಸ್ವಿ ಆಗ್ತೀವಿ. ನೋಡಿ, ಕೆಲಸ ಮಾಡಬಾರ್ದು, ಹಣ ಬೇಕು. ವ್ಯಾಯಾಮ ಮಾಡಬಾರ್ದು, ಆರೋಗ್ಯ ಬೇಕು. ಮತ್ತೆ ಬರೀ ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ತೀನಿ ಅಂದ್ರೆ ಅದು ಸಕ್ಸಸ್ ಆಗತ್ತಾ? ನಾವು ಕೆಲಸ ಮಾಡೋದು ಮಾಡ್ಬೇಕು. ಕಾಯ ವಾಚ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಮಾಡ್ಬೇಕು. ನಮ್ಮ ಎಫರ್ಟ್ ಅನ್ನು ಸರಿಯಾದ ರೀತಿಯಲ್ಲಿ ಹಾಕ್ಬೇಕು. ಮತ್ತೆ ಎಲ್ಲ ಪ್ರಯತ್ನವನ್ನು, ಪರಿಶ್ರಮವನ್ನ ನಾವು ಆ ಪರಮಾತ್ಮನ ದಿವ್ಯ ಶಕ್ತಿಗೆ ಶರಣಾಗತರಾಗಿ ದೇಹಿ ಅಂತ ಕೇಳ್ಕೊಂತೀವಲ್ಲ, ಇದನ್ನ ಪ್ರಾರ್ಥನೆ ಅಂತ ಕೂಡ ನಾವು ಹೇಳ್ಬೋದು. ನಾವು ಅಸಹಾಯಕರಾದಾಗ ಅಂದ್ರೆ ಹೆಲ್ಪ್ಲೆಸ್ ಆದಾಗ ಭಗವಂತನನ್ನ ಸಮರ್ಪಣಾ ಭಾವದಿಂದ ಸ್ಮರಿಸಿ ಪ್ರಾರ್ಥಿಸ್ಕೊಂತೀವಿ. ಅಪ್ಪ ಸಹಾಯ ಮಾಡು, ತಂದೆ ಸಹಾಯ ಮಾಡು. ಯಾವಾಗ ನಾವು ಪ್ರಾಮಾಣಿಕವಾಗಿ ನಂಬಿಕೆ, ವಿಶ್ವಾಸದಿಂದ ಪ್ರಾರ್ಥಿಸ್ತೀವೋ ಆ ಕ್ಷಣದಲ್ಲಿ ನಮ್ಮ ಬೇಡಿಕೆ ಆ ಬ್ರಹ್ಮಾಂಡಕ್ಕೆ ತಲುಪೋದಿಲ್ಲ. ಮೊದಲು ನಮ್ಮ ಒಳಗಡೆ ಗುಪ್ತವಾಗಿ ಅಡಗಿರುವ ಆ ಸುಪ್ತ ಮನಸ್ಸನ್ನ ತಲುಪತ್ತೆ. ಇಲ್ಲಿಗೆ ತಲುಪಿದ ಮೇಲೆ ಆಮೇಲೆ ಸುಪ್ರೀಂ ಪವರ್ಗೆ ಕನೆಕ್ಟ್ ಆಗತ್ತೆ. ಉದಾಹರಣೆಗೆ, ಮಗು ಇನ್ನೇನ್ ಬೀಳ್ತಾ ಇದೆ ಅನ್ನುವಾಗ ತಾಯಿ ಓಡ್ ಬಂದು ಮಗುನ ಹೇಗೆ ಎತ್ಕೊಂತಾಳೋ ಹಾಗೆ ಆ ಪರಮಾತ್ಮನ ದಿವ್ಯವಾದ ಒಂದು ಶಕ್ತಿಯ ಭಾಗ ನಮ್ಮ ಒಳಗಡೆನೆ ಇದೆ. ನಾವು ಕಷ್ಟದಲ್ಲಿದ್ದಾಗ ಹೆದರ್ಬೇಡ, ನಾನು ಇದ್ದೀನಿ ಅಂತ ನಮ್ಮ ಪ್ರಾರ್ಥನೆಗೆ ಸ್ಪಂದಿಸತ್ತೆ. ನಮ್ಮ ಮನಸ್ಸಿನಲ್ಲಿ ಒಂದು ಧೈರ್ಯವನ್ನ, ಆಶಾ ಕಿರಣವನ್ನ, ಒಂದು ಭರವಸೆಯನ್ನ ತುಂಬತ್ತೆ. ಪ್ರತಿ ಕ್ಷಣದಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ಪರಮಾತ್ಮ ನಮ್ಮ ಒಳಗಡೆನೆ ಇದ್ದಾನೆ. ನಾನು ಮತ್ತು ಪರಮಾತ್ಮ ದಿವ್ಯ ಶಕ್ತಿ ಇವೆರಡೂ ಬೇರೆ ಇಲ್ಲ, ಎಲ್ಲ ಒಂದೇನೆ. ಹಾಗಾಗಿ ಮನಸ್ಸಿನ ಪರಿಶುದ್ಧ ಭಾಗವೇ ಆತ್ಮ, ಆತ್ಮದ ಅಪರಿಶುದ್ಧ ಭಾಗವೇ ಮನಸ್ಸು ಅಂತ ಕೂಡ ನಾವು ಹೇಳ್ಬೋದು. ನಮ್ಮನ್ನು ಗುರುತಿಸ್ಕೊಳ್ಳೋದಕ್ಕಾಗಿ ಆ ಪರಮಾತ್ಮ ನಮ್ಮಲ್ಲೇ ಇದ್ದಾನೆ. ನಾವು ಈ ಭೌತಿಕ ದೇಹಕ್ಕೆ ಒಂದು ಹೆಸರಿಟ್ಕೊಂಡು ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಹಂ ಬ್ರಹ್ಮಾಸ್ಮಿ, ಅಹಂ ತತ್ವಮಸಿ. ಎಲ್ಲರಲ್ಲೂ ಆ ಬ್ರಹ್ಮನ ಒಂದು ಅಂಶ ಇದೆ. ಅಂದ್ರೆ ಎಲ್ಲರೂ ಬ್ರಹ್ಮ ಸ್ವರೂಪಿಗಳು, ಪರಿಶುದ್ಧವಾದ ಆತ್ಮಗಳು, ಆತ್ಮ ಸ್ವರೂಪಿಗಳು ಅಂತ ನಾವು ಹೇಳ್ಬೋದು. ನಾವು ನಮ್ಮ ಸುಪ್ತ ಮನಸ್ಸಿನ ಆಳಕ್ಕೆ ಹೋಗಿ ಕನೆಕ್ಟ್ ಆಗೋದೇ ಪ್ರಾರ್ಥನೆ, ಬೇರೆ ಏನೂ ಇಲ್ಲ. ಬ್ರಹ್ಮಾಂಡದ ಪರಮ ಚೈತನ್ಯ ದಿವ್ಯ ಶಕ್ತಿಯ ಸಂಪರ್ಕವನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮೂಲಕ ಕನೆಕ್ಟ್ ಮಾಡ್ಕೊಂತೀವಲ್ಲ, ಇದೇ ಪ್ರಾರ್ಥನೆ, ಬೇರೆ ಏನೂ ಇಲ್ಲ. ನಮ್ಮ ಜೀವನದಲ್ಲಿ ಒಂದು ದೃಷ್ಟಿಕೋನ ಇದೆ, ಅದನ್ನು ಸಮರ್ಪಣಾ ಭಾವದಲ್ಲಿ ಸಮರ್ಪಿಸಿ ಅದರ ಜೊತೆಗೆ ನಮಗೆ ಏನ್ ಬರುತ್ತೋ ಅದನ್ನು ಸಂತೋಷದಿಂದ ಸ್ವೀಕರಿಸುವುದೇ ಪ್ರಾರ್ಥನೆ. ನಮ್ಮ ಆತ್ಮ ಸ್ವರೂಪವನ್ನ ಪರಮಾತ್ಮನಿಗೆ ಸಂಪರ್ಕಕ್ಕೆ ತರುವುದೇ ಪ್ರಾರ್ಥನೆ. ನಮ್ಮ ಕುಟುಂಬದಲ್ಲಿ ಯಾರನ್ನ ತೀರ್ ಹೋದಾಗ ನಾವು ಏನ್ ಮಾಡ್ತೀವಿ? ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ, ನಮ್ಮ ಕೈಯಲ್ಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ, ಅವರು ಮೋಕ್ಷ ಪ್ರಾಪ್ತಿ ಆಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ. ಇಷ್ಟೇ ಅಲ್ವಾ ನಾವು? ಹಾಗಾಗಿ
ಪ್ರಾರ್ಥನೆ ಅನ್ನೋದು ಎಲ್ಲವೂ ಆಗುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೂ ಯೂನಿವರ್ಸಲ್ ಎನರ್ಜಿಗೂ ಒಂದು ಕಾರ್ಡ್ ಇದೆ, ಅಂದ್ರೆ ಒಂದು ಸಣ್ಣ ತಂತು ಕನೆಕ್ಟ್ ಆಗಿದೆ. ಇದು ಹಾರ್ಮೋನಿಯಸ್ ಆಗಿದೆ. ಯಾವಾಗ ನಮ್ಮ ಹೃದಯಾಂತರಾಳದಿಂದ ಒಂದು ಕ್ಷಣ ಒಂದು ಪವಿತ್ರ ಭಾವನೆ ಸೃಷ್ಟಿಯಾಗತ್ತೋ ಅದನ್ನೇ ಪ್ರಾರ್ಥನೆ ಅನ್ನೋದು, ಬೇರೆ ಏನೂ ಇಲ್ಲ. 1 ಗಂಟೆ ಕೇಳ್ಕೋಬಹುದು, 1 ಗಂಟೆ ಒಳಗಡೆ ಒಂದೇ ಒಂದು ಸೆಕೆಂಡ್ ಎಲ್ಲವನ್ನ ಮರೆತು ಆ ಭಗವಂತನಿಗೆ ಕನೆಕ್ಟ್ ಆಗ್ತೀವಲ್ಲ, ಅದೇ ಪ್ರಾರ್ಥನೆ, ಬೇರೆ ಏನು ಇಲ್ಲ. ನಾವು ಉದಾಹರಣೆಗೆ ಏನ್ ಮಾಡ್ತೀವಿ, ಪ್ರಾವಿಷನ್ ಸ್ಟೋರ್ ಅಲ್ಲಿ ಲಿಸ್ಟ್ ತಗೊಂಡು ಹೋಗ್ತೀವಿ, ಅಕ್ಕಿ ಬೇಳೆ ಅವು ಇವು ಅಂತ ಒಂದು 100 ಲಿಸ್ಟ್ ತಗೊಂಡು ಹೋಗ್ತೀವಿ. ಅದೇ ತರ ಎಲ್ಲವನ್ನ ನಾವು ಕೇಳ್ಕೊಂಡ್ರೆ ಪರಮಾತ್ಮ ಇಷ್ಟೆಲ್ಲ ಕೊಡ್ಬೇಕಾದ್ರೆ ಎಷ್ಟು ಸಮಯ ಬೇಕಾಗತ್ತೆ, ಕನ್ಫ್ಯೂಸ್ ಆಗ್ಬಿಡಲ್ವಾ ಪರಮಾತ್ಮನಿಗೆ? ನಾವು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತೀವಿ. ಕೊಟ್ಟಿರೋದಕ್ಕೊಂದು ಥ್ಯಾಂಕ್ಸ್ ಹೇಳ್ತೀವ, ಪ್ರೀತಿಯಿಂದ, ಖುಷಿಯಿಂದ, ಸಂತೋಷದಿಂದ, ತೃಪ್ತಿಯಿಂದ, ಹೃದಯದಿಂದ, ಕೃತಜ್ಞತಾ ಭಾವದಿಂದ, ಸಮರ್ಪಣಾ ಭಾವದಿಂದ ಒಂದು ಥ್ಯಾಂಕ್ಸ್ ಹೇಳ್ತೀವ ನಾವು? ಎಲ್ಲ ಬಲ್ಲಂತಹ ಪರಮಾತ್ಮನಿಗೆ ನಮ್ಮ ದುರಾಸೆಯ ಲಿಸ್ಟ್ ಅನ್ನ ಮಾತ್ರ ಕಳಿಸೋ ಅವಶ್ಯಕತೆ ನಮಗಿದೆ. ಆದರೆ ಇಷ್ಟೊಂದು ದುರಾಸೆಯ ಬೇಡಿಕೆ ಲಿಸ್ಟ್ಗಳು ಆ ಪರಮಾತ್ಮನ ಸಂಪರ್ಕಕ್ಕೆ ತಲುಪತ್ತಾ, ಹೋಗಿ ಸೇರತ್ತಾ? ಹಾಗಾಗಿ ನಾವು ಸಮರ್ಪಣಾ ಭಾವದಿಂದ, ಹೃದಯಾಂತರಾಳದಿಂದ, ದೈನ್ಯತಾ ಭಾವದಿಂದ ಸಂಪೂರ್ಣ ಶರಣಾಗತರಾಗಿ ಪ್ರಾರ್ಥನೆ ಮಾಡಬೇಕು. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತು ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನ ನಮಸ್ಕಾರ ಮಾಡೋ ರೀತಿ ಇರಿಸಿ ಪ್ರಾರ್ಥನೆ ಮಾಡೋದು ಅದು ನಮ್ಮ ಸಂಸ್ಕಾರ. ಯಾವಾಗ ನಾವು ತಲೆಬಾಗಿ ಶರಣಾಗ್ತೀವೋ ನಮ್ಮ ಮನಸ್ಸು ಕೂಡ ಶರಣಾಗತ್ತೆ. ನಮ್ಮ ಒಳಗಡೆ ಯಾವ ರೀತಿ ಸಂವೇದನೆ ಆಗತ್ತೆ, ಸಮರ್ಪಣಾ ಭಾವನೆ ಸೃಷ್ಟಿಯಾಗತ್ತೆ. ನಾವು ಹೇಗೆ ಬಿಹೇವ್ ಮಾಡ್ತೀವಿ ಹಾಗೇ ನಮ್ಮ ಪ್ರಕೃತಿ ನಮಗೆ ಸಹಾಯ ಮಾಡುತ್ತೆ. ಯದ್ಭಾವಂ ತದ್ಭವತಿ ಇದ್ದಂಗೆ. ಹೇಗೆ ಅಂದ್ರೆ, ನಾನು ಉದಾಹರಣೆಗೆ 2 ಹಸ್ತಗಳನ್ನ ಹೀಗೀಗಂದು ನಾನು ಗಾಳಿಯನ್ನ ಆ ಕಡೆ ಈ ಕಡೆ ತಳ್ಳಿದಾಗ ಒತ್ತಡ ಕ್ರಿಯೇಟ್ ಆಗತ್ತೆ. ಇಮ್ಮಿಡಿಯೇಟ್ ಆಗಿ ಬೇರೆ ದಿಕ್ಕುಗಳಿಂದ ಗಾಳಿ ಬಂದು ಸೇರ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಬೇಡಿಕೆಗಳು, ನಮ್ಮ ಈ ನೋವುಗಳು, ಹಿಂಸೆಗಳು, ಯಾತನೆಗಳು, ತೊಂದರೆಗಳು ನಮ್ಮ ಹೃದಯಾಂತರಾಳದಿಂದ ಎಲ್ಲವನ್ನೂ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿದಾಗ, ನಮ್ಮ ಹೃದಯ ಖಾಲಿಯಾದಾಗ ಕೂಡಲೇ ಎನರ್ಜಿ ಬರುತ್ತೆ. ಯಾವ ಎನರ್ಜಿ? ಪಾಸಿಟಿವ್ ಎನರ್ಜಿ, ಬ್ಲೆಸ್ಸಿಂಗ್ ಎನರ್ಜಿ. ಆ ಭಗವಂತನ ಆಶೀರ್ವಾದದ ಶಕ್ತಿ ನಮ್ಮ ಹೃದಯಾಂತರಾಳದಲ್ಲಿ ತುಂಬುತ್ತೆ. ಸೊ ಈ ಒಂದು ಕನೆಕ್ಷನ್ ಮಾಡಿ ನಾವು ಸಮರ್ಪಣಾ ಭಾವವನ್ನ ಸಮರ್ಪಿಸ್ತೀವಲ್ಲ, ಇದನ್ನ ನಾವು ಪ್ರಾರ್ಥನೆ ಅಂತ ಕೂಡ ನಾವು ಹೇಳ್ಬಹುದು. ನಾವು ಪರಮಾತ್ಮನ ದಿವ್ಯ ಶಕ್ತಿಗೆ ಶರಣಾಗತರಾಗಬೇಕು, ತಲೆಬಾಗಬೇಕು, ನಮ್ಮನ್ನ ನಾವು ಸಮರ್ಪಿಸಿಕೊಳ್ಬೇಕು. ಹೀಗಾದಾಗ ಪರಮಾತ್ಮನ ದೈವಿಕ ಆಶೀರ್ವಾದದ ಶಕ್ತಿ ನಮ್ಮ ಹೃದಯದಲ್ಲಿ ತುಂಬುತ್ತೆ. ಒಂದೊಂದ್ಸಲ ನಾವು ಮನಸ್ಸಿಗೆ ಏನೇನೋ ಪ್ರೋಗ್ರಾಮ್ ಮಾಡಿರ್ತೀವಿ, ಎಷ್ಟೇ ಎಫರ್ಟ್ ಹಾಕಿದ್ರು ಸಕ್ಸಸ್ ಸಿಗಲ್ಲ, ಬರೀ ಫೇಲ್ಯೂರ್ಗಳು ಆಗ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ಖಂಡಿತವಾಗಿ ಪ್ರಾರ್ಥನೆ ಅವಶ್ಯಕ. ಪ್ರಾರ್ಥನೆ ಪ್ಲಸ್ ಪರಿಶ್ರಮ ಪ್ಲಸ್ ಪ್ರಯತ್ನ ಇದೆಲ್ಲ ಬಹಳ ಮುಖ್ಯ. ಪರಮಾತ್ಮನ ಸಹಾಯವನ್ನ ಯಾಚಿಸ್ತಾ ಇದ್ದೀವಿ, ಭಗವಂತನನ್ನ ಆಸರೆ ಬೇಕಾಗತ್ತೆ. ಆಗ ನಮ್ಮ ಒಳಗಿರುವ ಚೈತನ್ಯ ಶಕ್ತಿಯೊಂದಿಗೆ ಒಡನಾಟವನ್ನು ಬೆಳೆಸಿ ಆಸರೆಯನ್ನ ಪಡ್ಕೊಂಡು ಸಹಾಯವನ್ನ ಬೇಡಬೇಕಾಗತ್ತೆ. ಪ್ರಾರ್ಥನೆ ಹೇಗಿರ್ಬೇಕಪ್ಪ? ನಮ್ಮ ಒಳಗಿರುವ ಪರಮಾತ್ಮನ ಅಂಶದೊಡನೆ ಏಕಾಗ್ರತೆ, ನಿಷ್ಕಳಂಕ ಭಾವನೆ, ಅನ್ಕಂಡೀಷನ್ಡ್ ಲವ್ ಬೇಕು. ಪರಿಶುದ್ಧವಾದ ಮನಸ್ಸು, ಸಂಪೂರ್ಣವಾದ ನಂಬಿಕೆ, ಅಚಲವಾದ ವಿಶ್ವಾಸ, ಮತ್ತೆ ಒಂದು ನಂಬಿಕೆ, ಭರವಸೆ 100% ಇರಬೇಕು. ನಾವು ಬೇಡುವ ಪ್ರತಿಯೊಂದು ವಿಚಾರಗಳು, ಪ್ರತಿಯೊಂದು ವಿಷಯಗಳು ಸತ್ಯ ಹಾಗೂ ಧನಾತ್ಮಕವಾಗಿರ್ಬೇಕು. ಸಹನೆ, ತಾಳ್ಮೆಯಿಂದ ಇರ್ಬೇಕು ನಾವು. ಭಗವಂತನಿಗೂ ನಮ್ಗೆ ಇರುವ ಒಂದು ಲ್ಯಾಂಗ್ವೇಜ್ ಏನಪ್ಪಾ ಅಂದ್ರೆ ಸೈಲೆನ್ಸ್. ಮೌನವಾಗಿ, ಮಾನಸಿಕವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡ್ಬೇಕಾದ್ರೆ ನಂಗೆ ಅದ್ಬೇಕು ಇದ್ಬೇಕು ಅಂತ ಕಂಡೀಷನ್ ಆಗಿ ದಬಾಯಿಸಿ ಅಥವಾ ಹೊಗಳೋದಲ್ಲ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಪರಮಾತ್ಮ ನಮ್ಮ ಸೇವಕ ಅಲ್ಲ, ನಾನು ಕೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ. ಯಾವುದೇ ಆಶಯಗಳು, ಯಾವುದೇ ಡಿಸೈರ್ಗಳು ಈಡೇರ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ. ಯೂನಿವರ್ಸ್ಗೆ ಸಾಕಷ್ಟು ಸಮಯ ಬೇಕಾಗತ್ತೆ.
ನೋಡಿ, ಕಡಲೆಕಾಯಿ ಇವತ್ತು ಹಾಕ್ಬಿಟ್ಟು ನಾಳೆ ಬೇಕು ಅಂದ್ರೆ ಸಿಗತ್ತಾ? ಇಟ್ ಟೇಕ್ಸ್ ಮಂತ್ಸ್ ಟುಗೆದರ್. 8 ತಿಂಗಳು, 6 ತಿಂಗಳು, 7 ತಿಂಗಳು ಕಡಲೆಕಾಯಿ ಫಲ ಬರಬೇಕು ಅಂದ್ರೆ ಸಮಯ ತಗೊಳತ್ತೆ. ಹಾಗಾಗಿ ನಮ್ಮ ಪ್ರಾರ್ಥನೆ ಆ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಯೂನಿವರ್ಸ್ ಇಂದ ನಮಗ್ ಬರ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಳತ್ತೆ. ಒಂದೊಂದ್ಸರಿ ಯಾವುದೇ ಕರ್ಮಗಳ ಅಡೆತಡೆಗಳಿಲ್ಲದೆ ಇದ್ರೆ ಬೇಗನೆ ಈಡೇರೋದು ಕೂಡ ಉಂಟು. ನೋಡಿ, ನಮ್ಮ ಕಾನ್ಶಿಯಸ್ ಮೈಂಡ್ ಇಂದ ಮಾಡುವ ಪ್ಲಾನ್ಗಳು, ಎಫರ್ಟ್ಗಳು ತುಂಬಾ ಫೇಲ್ ಆಗ್ಬಿಡುತ್ತೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ. ನಾನು ಹಾಗೆ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಏನೇನೋ ಪ್ಲಾನ್ ಹಾಕೊಂಡಿರ್ತೀವಿ. ಇಂತಹ ಸಂದರ್ಭಗಳಲ್ಲಿ ಪ್ರಾರ್ಥನೆ ಅನ್ನೋದು ಸೃಷ್ಟಿಯಾಗುತ್ತೆ. ನಮ್ಮಲ್ಲಿ ಆ ಪರಮಾತ್ಮನ ದೈವಿಕ ಶಕ್ತಿಯಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು, ಹಾರ್ಮೋನಿಯಸ್ ಆಗಿ ಕ್ರಿಯೇಟ್ ಆಗ್ಬೇಕು. ಪ್ರಾರ್ಥನೆಯಲ್ಲಿ ನಮ್ಮ ಜಾಗೃತ ಮನಸ್ಸು, ಸುಪ್ತ ಮನಸ್ಸು ಸಮ ಪ್ರಮಾಣದಲ್ಲಿ ತರಬೇಕು. ನಮ್ಮ ಗಮನ ಸಂಪೂರ್ಣವಾಗಿ ಶರಣಾಗತ ಸಮರ್ಪಣಾ ಭಾವನೆಯಲ್ಲಿ ತುಂಬಬೇಕು. ಇಂತಹ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಜಾಗೃತ ಮನಸ್ಸು ತಟಸ್ಥವಾಗುತ್ತೆ, ಸುಪ್ತ ಮನಸ್ಸು ಎಚ್ಚರವಾಗುತ್ತೆ. ಇದನ್ನೇ ಟ್ರಾನ್ಸ್ ಮೈಂಡ್ ಅನ್ನೋದು. ಅಂದ್ರೆ ಆಳವಾದ ವಿಶ್ರಾಂತಿ ಸ್ಥಿತಿ. ಆಳವಾದ ವಿಶ್ರಾಂತಿ ಸ್ಥಿತಿಯಲ್ಲಿ ಥಾಟ್ಲೆಸ್ ಸ್ಟೇಟ್, ಆಲೋಚನೆಗಳಿಂದ ಮುಕ್ತರಾಗಿರ್ತೀವಿ. ಅಂತಹ ಸಂದರ್ಭದಲ್ಲಿ ನಮ್ಮ ಒಂದೇ ವಿಚಾರ ಸಕಾರಾತ್ಮಕವಾಗಿ ನಾವು ಏನ್ ಕೇಳ್ತಾ ಇರ್ತೀರಿ, ಪರಮಾತ್ಮ ನಿನ್ ಶರಣಾಗತನಾಗಿದ್ದೀನಪ್ಪ, ನೀನ್ ಕೇಳ್ಕೊಂತ ಇದ್ದೀನಪ್ಪ, ಕಾಪಾಡಪ್ಪ, ಸಹಾಯ ಮಾಡಪ್ಪ, ಇಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ. ಇದು ನಮ್ಮ ಅಂತರ್ಯಾಮಿಯಿಂದ ಆ ಭಗವಂತನಿಗೆ ಕನೆಕ್ಟ್ ಆಗುತ್ತೆ. ಸೊ ನಮ್ಮ ಅಂತರ್ಯಾಮಿ ಯೂನಿವರ್ಸಲ್ ಎನರ್ಜಿ ಎರಡು ಮರ್ಜ್ ಆದಾಗ ನಾವು ಅನಂತದೊಡನೆ ಬೆರೀತೀವಿ. ದಟ್ ಮೀನ್ಸ್ ವಿ ವಿಲ್ ಮರ್ಜ್ ಇನ್ ದ ಯೂನಿವರ್ಸ್. ಎಲ್ಲದಕ್ಕಿಂತ ಮೊದಲು ಪ್ರತಿಯೊಂದಕ್ಕೂ ನಾವು ಗ್ರಾಟಿಟ್ಯೂಡ್ ತೋರಿಸ್ಬೇಕು, ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಈ ಒಂದು ಧನ್ಯವಾದಗಳನ್ನು ಅರ್ಪಿಸಿದಾಗ ಪ್ರಾರ್ಥನೆ ಸಂಪೂರ್ಣವಾಗುತ್ತೆ. ಯಾವುದಕ್ಕೆ ಧನ್ಯವಾದ? ಪರಮಾತ್ಮ, ಇಂತಹ ಸುಂದರವಾದ ಜೀವನವನ್ನು ಕೊಟ್ಟಿದೀಯಾ, ನಿನಗೆ ನನ್ನ ಧನ್ಯವಾದಗಳು. ನೀನು ನನಗೆ ಏನೇನು ಕೊಟ್ಟಿಲ್ವೋ ಅದಕ್ಕೂ ಧನ್ಯವಾದಗಳು. ಯಾಕೆ ನೀನು ನನಗೆ ಕೊಟ್ಟಿಲ್ಲ ಅಂದ್ರೆ ಅದರಿಂದ ನನಗೆ ಒಳ್ಳೇದಾಗಲ್ಲ ಅಂತ ನಿನಗೆ ಗೊತ್ತು, ಹಾಗಾಗಿ ಅದಕ್ಕೆ ಕೊಟ್ಟಿಲ್ಲ, ಅದಕ್ಕೂ ಕೂಡ ಒಂದು ಧನ್ಯವಾದಗಳು. ಅದನ್ನ ನೀನು ಕೊಟ್ಟಿದ್ರೆ ನಾನು ತೊಂದರೆ ಅನುಭವಿಸ್ಬೇಕಾಗಿರುತ್ತೆ, ಹಾಗಾಗಿ ಅದು ನೀನು ಕೊಡ್ಲಿಲ್ವಲ್ಲ, ಅದಕ್ಕೊಂದು ಧನ್ಯವಾದ, ಥ್ಯಾಂಕ್ ಯು. ಸೊ ಎಂತಹ ಜೀವನ ಕೊಟ್ಟಿದೆಯಾ, ಎಂತಹ ಸುಂದರವಾದ ಬದುಕು, ಎಂತಹ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ಬಂಧು ಬಳಗ, ಮನೆ ಕುಟುಂಬ, ಪರಿವಾರದವರು, ಒಳ್ಳೆ ನೌಕರಿ, ಒಳ್ಳೆ ಕಾರು, ಪ್ರತಿಯೊಂದನ್ನು ಕೊಟ್ಟಿದೆಯಾ. ಇಷ್ಟೆಲ್ಲವ ನೀಡಿರುವ ನೀನು ನನ್ನ ಭಾಗಕ್ಕೆ ಆ ಪರಮಾತ್ಮ ನೀನೇ, ಎಲ್ಲವನ್ನ ನಿನಗೆ ಸಮರ್ಪಣೆ ಮಾಡಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಒಂದು ಧನ್ಯವಾದ ಹೇಳಬೇಕು. ಹೇ ಪರಮಾತ್ಮ, ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ವಿಶ್ವಾಸ, ನಿನ್ನ ಭರವಸೆ, ನಿನ್ನ ನಂಬಿಕೆ, ನಿನ್ನ ಕೃಪೆ, ನಿನ್ನ ಆಶೀರ್ವಾದಗಳನ್ನು ನೀಡಿದ ನಿನಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೀವು ಎಷ್ಟು ಧನ್ಯವಾದಗಳನ್ನು ಅರ್ಪಿಸ್ತೀರೋ ಆ ಪರಮಾತ್ಮ ತೃಪ್ತನಾಗ್ತಾನೆ. ನಮ್ಮ ಮನಸ್ಸಿನ ಒಂದು ಸ್ವಭಾವ, ಕೆಟ್ಟ ಸ್ವಭಾವ ಏನಪ್ಪಾ ಅಂದ್ರೆ, ನಮ್ದು ತುಂಬಾ ಲಿಮಿಟ್ ಜೀವನ. ಒಂದು ಗೋಡೆ ಹಾಕೊಂಡು ಬಿಟ್ಟಿದೀವಿ, ಇಷ್ಟೇ ಅಂತ ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಇನ್ನೊಂದು ವಿಚಾರ ಅಂದ್ರೆ, ನಮಗೆ 1000ದಷ್ಟು ಒಳ್ಳೇದಾಗಿರುತ್ತೆ, ಆದ್ರೆ 1-2 ಮಿಸ್ ಆಗ್ಬಿಟ್ಟಿರುತ್ತೆ. ಅಯ್ಯೋ ನನ್ಗೆ ಅದು ಕೊಡ್ಲಿಲ್ವಲ್ಲ ಅಂತ ಕೊರಗಿ 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 ಯೋಚನೆ ಮಾಡ್ತಾ ಒಂದು ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಂತೀವಿ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತೀವಿ. 1000 ಒಳ್ಳೇದಾಗಿರೋದನ್ನ ನಾವು ಖುಷಿ ಪಡಲ್ಲ. ಯಾವುದೊಂದು ಆಗಿಲ್ವೋ
ಅದಕ್ಕೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ನಾವು ಯಾವ್ದು ನಮ್ಗೆ ಆಗಿಲ್ವೋ ಅದು ನಮ್ಗೆ ಒಳ್ಳೇದಕ್ಕಾಗಿದೆ ಅಂತ ನಾವು ಭಾವಿಸ್ಬೇಕು. ಸರಿಯಾದ ಪ್ರಾರ್ಥನೆಗೆ ಏನು ಅವಶ್ಯಕ ಅಂದ್ರೆ, ಒಂದು ಸಣ್ಣ ನಾವೊಂದು ಪ್ಯಾರಾ ಇಂಗ್ಲಿಷಲ್ಲೂ ಹೇಳ್ಬಿಡ್ತೀನಿ. 100% ಕಾನ್ಸಂಟ್ರೇಷನ್, ಫುಲ್ ಫೇತ್ ಇನ್ ಗಾಡ್, ಪಾಸಿಟಿವಿಟಿ, ಪೇಷನ್ಸ್, ಸ್ಯಾಕ್ರಿಫೈಸ್. ಇಟ್ ಗಿವ್ಸ್ ಅಸ್ ಲವ್ ಅಂಡ್ ಬ್ಲಿಸ್ ಆಫ್ ಗಾಡ್. ಇದು ಅಂದ್ರೆ ಆ ಪರಮಾತ್ಮನ ಸಂಪರ್ಕ ಮಾಡಬೇಕಾದ್ರೆ ಯಾವುದೇ ಭಾಷೆ ಇಲ್ಲ. ಆದರೆ ನಮ್ಮ ಭಾಷೆಯಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮೌನದಿಂದ, ಮನಸ್ಸಿನಿಂದ, ಮೌನೀಕರಣ ಅಂತಾರೆ. ಸೈಲೆನ್ಸ್ ಇಸ್ ದ ಮೆಡಿಟೇಷನ್. ಅಂದ್ರೆ ನಿಶಬ್ದ ಕೂಡ ಧ್ಯಾನ ಅಂತ ಹೇಳ್ಬೋದು. ನಿಶಬ್ದದಿಂದ ಶಬ್ದದ ಕಡೆಗೆ, ಶಬ್ದದಿಂದ ನಿಶಬ್ದದ ಕಡೆಗೆ, ಅದೇ ಧ್ಯಾನ. ಸೊ ಆ ನಿಶಬ್ದವಾಗಿರ್ಬೇಕು. ಯಾವ ತರ ನಿಶಬ್ದವಾಗಿ ಮಾನಸಿಕವಾಗಿ ಆ ಪರಮಾತ್ಮನನ್ನ ಸಂಪರ್ಕಗೊಳ್ಬೇಕಾದ್ರೆ ಯಾವ ತರ ಕೇಳೋದು? ಓ ಮೈ ಗಾಡ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಎ ಸಚ್ ಎ ಬ್ಯೂಟಿಫುಲ್ ಲೈಫ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಗಿವನ್ ಟು ಮೀ. ಥ್ಯಾಂಕ್ ಯು ಫಾರ್ ದ ಥಿಂಗ್ which you have not given to me because they are not good for me. Thank you for giving me your love, happiness, protection, bliss, contentment and your security. Thank you, thank you, thank you. ಕನ್ನಡದಲ್ಲಿ, ಪರಮಾತ್ಮ, ಇಂತಹ ಸುಂದರವಾದ ಜೀವನವನ್ನು ನೀಡಿರುವ ನಿನಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರತಿಯೊಂದನ್ನು ನೀನು ಕೊಟ್ಟಿದ್ದೀಯಾ, ನಿನಗೆ ನನ್ನ ಅನಂತ ಧನ್ಯವಾದಗಳು. ನನಗೆ ನೀನು ಯಾವುದನ್ನ ಕೊಟ್ಟಿಲ್ವೋ ಅದಕ್ಕೂ ನನ್ನ ಧನ್ಯವಾದಗಳು. ಯಾಕಂದ್ರೆ ಅದು ನನ್ಗೆ ಒಳ್ಳೇದಲ್ಲ, ಅದಕ್ಕೋಸ್ಕರ ನೀನು ನಾನು ಕೊಟ್ಟಿಲ್ಲ. ಹಾಗಾಗಿ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೀನು ಕೊಟ್ಟಿರೋ ಪ್ರೀತಿ, ವಿಶ್ವಾಸ, ಕೃಪೆ, ಕರುಣೆ, ಸಂತೋಷ, ರಕ್ಷಣೆ, ಭರವಸೆ, ಕರುಣೆ, ಆಶೀರ್ವಾದ, ಆತ್ಮವಿಶ್ವಾಸ, ಜೀವನದ ಭರವಸೆ, ಇದೆಲ್ಲವೂ ನನಗೆ ಕೊಟ್ಟಿದೆಯಾ. ಇದಕ್ಕೆಲ್ಲ ನನ್ನ ಹೃದಯಾಂತರಾಳದಿಂದ ನಿನಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರಾರ್ಥನೆ ಯಾವ ರೀತಿ ಇರಬೇಕು? ಅನ್ಕಂಡೀಷನ್ಡ್ ಲವ್, ಷರತ್ತುಬದ್ಧ ಪ್ರೀತಿ, ಅನ್ಕಂಡೀಷನ್ಡ್ ಲವ್ ಇಂದ ತುಂಬಿರಬೇಕು. ದೈನ್ಯತಾ ಭಾವ, ಕೃತಜ್ಞತಾ ಭಾವ, ಸಮರ್ಪಣಾ ಭಾವ, ಶರಣಾಗತಿಯ ಭಾವ, ಪ್ರೀತಿಯಿಂದ, ನಂಬಿಕೆಯಿಂದ, ನಮ್ರತೆಯಿಂದ, ಏಕಾಗ್ರತೆಯಿಂದ, ತಾಳ್ಮೆಯಿಂದ ಸೈಲೆಂಟ್ ಆಗಿರಬೇಕು. ನಮ್ಮನ್ನ ನಾವು ಅರ್ಪಿಸ್ಕೊಳ್ಬೇಕು. ಮೌನದಿಂದ, ಶುದ್ಧ ಮನಸ್ಸಿನಿಂದ ಮಾನಸಿಕವಾಗಿ ಪ್ರಾರ್ಥಿಸ್ಕೊಳ್ಬೇಕು. ಇದನ್ನೇ ಪ್ರಾರ್ಥನೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಭಗವಂತನಿಗೆ ನಾವು ಅದ್ ಕೊಡು, ಇದ್ ಕೊಡು, ಇದ್ ಕೊಡು, ಅದ್ ಕೊಡು ಅಂತ ಒಂದು ಗ್ರಾಟಿಟ್ಯೂಡ್ ಇಲ್ಲದೆ ಭಗವಂತನಿಗೆ ನಾವು ಬೇಡ್ಕೊಂತೀವಲ್ಲ, ಅದಕ್ಕೊಂದು ಸಣ್ಣ ಎಕ್ಸಾಂಪಲ್. ಒಂದು ಮಹಿಳೆ ಇದ್ದಾಳೆ. ಆ ಮಹಿಳೆಗೆ 2 ಸಣ್ಣ ಮಕ್ಕಳು. ಆ ಮಹಿಳೆ ಒಂದು ಮಗುಗೆ ಏನೇನು ಕೊಟ್ರು ಆ ಮಗು ಖುಷಿಯಿಂದ ಸ್ವೀಕರಿಸಿ ಪ್ರತಿಯೊಂದಕ್ಕೂ ಧನ್ಯವಾದಗಳ ಅಂದ್ರೆ ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಮಮ್ಮಿ ಅಂತ ಹೇಳ್ತಾನೆ ಇರುತ್ತೆ. ಇನ್ನೊಂದು ಮಗು ಎಷ್ಟು ಕೊಟ್ರು ನಂಗೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ನಂಗೆ ಸಾಕಾಗ್ಲಿಲ್ಲ, ಅದು ಬೇಕು, ಇದು ಬೇಕು, ಇಷ್ಟು ಕೊಡು, ಅಷ್ಟು ಕೊಡು ಅಂತೇಳಿ ಒಂದು ಗ್ರಾಟಿಟ್ಯೂಡ್ ಇಲ್ಲದೆ ಕೆಟ್ಟದಾಗಿ ಬಿಹೇವ್ ಮಾಡುತ್ತೆ. ಸೊ ಈ 2 ಕಂಡೀಷನ್ ಇರೋ ಮಕ್ಕಳಲ್ಲಿ ಆ ತಾಯಿ ಯಾವ ಮನಸ್ಸಿಗೆ, ಯಾವ ಮಗುಗೆ ಜಾಸ್ತಿ ಕೊಡ್ಬೇಕು ಅಂತ ಮನಸ್ಸಾಗತ್ತೆ? ನೀವು ಉದಾಹರಣೆಗೆ ಹೇಳಿ. ಅಂದ್ರೆ ಯಾರು ಹೆಚ್ಚು ಪ್ರೀತಿಯಿಂದ ಸ್ವೀಕರಿಸಿ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ತಾರೋ ಅಂತವರಿಗೆ ಭಗವಂತ ತುಂಬಾ ಕೊಡ್ತಾನೆ. ದ ಮೋರ್ ಯು ಗಿವ್, ದ ಮೋರ್ ಯು ವಿಲ್ ಗೆಟ್. ಹೆಚ್ಚೆಚ್ಚು ನೀನು ಕೊಡ್ತಾ ಇದ್ದಷ್ಟು ನಿನಗೆ ಸಾಕಷ್ಟು ತುಂಬಾ ಸಿಗತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ಬ ಕೃತಜ್ಞತಾ ಭಾವನೆಗಳಿರ್ಬೇಕು. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ವಿಚಾರ ಸೇರಿಸ್ತಾ ಇದ್ದೀನಿ. ಗ್ರಾಟಿಟ್ಯೂಡ್ ಜೊತೆಗೆ ಸೇವೆ. ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಸಹಾಯ ಅಥವಾ ಸೇವೆ ಮಾಡಿ. ಯಾರಿಗಪ್ಪ ಸೇವೆ? ಬಡಬಗ್ಗರಿಗೆ, ದೀನದಲಿತರಿಗೆ, ಅಂಗವಿಕಲರಿಗೆ, ಸಹಾಯ ಅವಶ್ಯಕತೆ ಇರೋರಿಗೆ. ಅಪಾರ್ಥ ದಾನ ಆಗಬಾರ್ದು.
ಹಾಗೂ ಪಶು ಪಕ್ಷಿ ಪ್ರಾಣಿಗಳಿಗೆ, ಗಿಡಮರಗಳಿಗೆ, ಭಿಕ್ಷುಕರುಗಳಿಗೆ ಆಹಾರ, ಬಟ್ಟೆ ಮುಂತಾದ ಸಣ್ಣ ಪುಟ್ಟ ಸಹಾಯ ಸೇವೆ ಮಾಡಬೇಕು. ನಮಗೆ ಬರುವ ಆದಾಯದಲ್ಲಿ ಒಂದು ಭಾಗ ಇನ್ನೊಬ್ಬರಿಗೆ ನಾವು ಹಂಚಬೇಕು. ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಸೇವಾ ಮನೋಭಾವವನ್ನು ಬೆಳೆಸ್ಕೋಬೇಕು. ಯಾವಾಗ ನಮ್ಮ ಒಂದು ಮನಸ್ಸಿನಲ್ಲೋ ಹೃದಯದಲ್ಲೋ ಖಾಲಿ ನನ್ನ ಹತ್ರ ಏನೂ ಇಲ್ಲ ಅಂತ ಅನ್ನಿಸ್ದಾಗ ಖಂಡಿತ ಭಗವಂತ ನಮಗೆ ಕೊಡ್ತಾನೆ. ನೀವು ಉದಾಹರಣೆಗೆ ನೀವು ನೋಡಿರ್ಬೋದು, ಗುರುದ್ವಾರದಲ್ಲಿ ಗುರುನಾನಕ್ ಭವನದಲ್ಲಿ ಪ್ರತಿಯೊಬ್ಬರು ಕೂಡ ಎಷ್ಟು ಅಚ್ಚುಕಟ್ಟಾಗಿ ಹೃದಯಾಂತರಾಳದಿಂದ ಸಮರ್ಪಣಾ ಭಾವದಿಂದ ಸೇವೆ ಮಾಡ್ತಾರೆ. ಕಸ ಗುಡಿಸ್ತಾರೆ, ಚಪ್ಪಲಿ ನೋಡ್ಕೊಂತಾರೆ, ಎಂಜಿಲು ಮುಸರೆ ಪಾತ್ರೆಗಳನ್ನ ತೊಡಿತಾರೆ, ಆಹಾರ ಸರಬರಾಜು ಮಾಡೋ ಸಹಾಯ ಮಾಡಿಕೊಡ್ತಾರೆ, ತರಕಾರಿ ಹಚ್ಚೋದು, ಬಡಿಸೋದು, ಎಂಜಿಲ್ ತೆಗೆಯೋದು, ಲೋಟಗಳು ತೊಳೆಯೋದು, ಪ್ರತಿಯೊಂದು ಸೇವಾ ಮನೋಭಾವದಲ್ಲಿ ಮಾಡ್ತಾರೆ. ಇದನ್ನ ನಿಸ್ವಾರ್ಥ ಸೇವೆ ಅಂತ ಹೇಳ್ಬೋದು, ನಮ್ರತಾ ಭಾವನೆ ಅಂತ ಹೇಳ್ಬೋದು, ಭಕ್ತಿಯ ಭಾವನೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಕೇಳಿರ್ಬೋದು, ನಮ್ಮ ಮನಮೋಹನ್ ಸಿಂಗ್ ಅವರು ಕೂಡ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ಒಂದು ದಿವಸ 1-2 ಗಂಟೆನೋ 1 ಗಂಟೆನೋ ಪಾದರಕ್ಷೆಗಳು ನೋಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಪಂಜಾಬಲ್ಲಿ, ಇದರಲ್ಲಿ ಅಮೃತ್ಸರಲ್ಲಿ. ನೀವು ಪೇಪರಲ್ಲಿ ಕೂಡ ಕೇಳಿರ್ಬೋದು. ಹಾಗೆ ಆ ಪರಮಾತ್ಮನಲ್ಲಿ ನಾವು ದೃಢ ವಿಶ್ವಾಸವನ್ನ, ನಂಬಿಕೆಯನ್ನಿಡಬೇಕು. ಖಂಡಿತ ಕೆಲಸ ಆಗತ್ತೆ. ನಾನು ಸಣ್ಣ ಈ ದೃಢವಾದ ನಂಬಿಕೆ, ಅಚಲವಾದ ವಿಶ್ವಾಸ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಏನಪ್ಪಾ ಅಂದ್ರೆ, ಒಂದು ಹಳ್ಳಿಲಿ ಮಳೆ ಬಂದಿರಲ್ಲ, ಸಾಕಷ್ಟು ಕಾಲದಿಂದ ಮಳೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ ಜನಗಳು. ಹಾಗಾಗಿ ಜನಗಳೆಲ್ಲ ಸೇರಿ ಆ ಒಂದು ಹಳ್ಳಿಯಲ್ಲಿರುವ ದೇವಸ್ಥಾನಕ್ಕೆ ಹೋಗಿ ಮಳೆಗಾಗಿ ಪ್ರಾರ್ಥನೆ ಮಾಡೋಣ ಅಂತ ಎಲ್ಲ ಹೊರಡ್ತಾರೆ ಹಳ್ಳಿಲಿ. ಅಂತಹ ಸಮಯದಲ್ಲಿ ಒಬ್ಬ ಸಣ್ಣ ಹುಡುಗ ಇವ್ರ ಜೊತೆ ಹೊರಡ್ಬೇಕಾದ್ರೆ ಜೊತೆಯಲ್ಲಿ ಒಂದು ಛತ್ರಿ ತಗೊಂಡೋಗ್ತಾನೆ. ಹಾಗಾಗಿ ಅವರಲ್ಲಿ ಬಂದವ್ರು ಏನ್ ಮಾಡ್ತಾರೆ, ಯಾಕೆ ಮಗು ಛತ್ರಿ ತಗೊಂಡ್ ಬರ್ತಾ ಇದೀಯಾ ಅಂತ ಕೇಳಿದ್ರೆ, ನಾವೆಲ್ಲ ಸೇರಿ ಈಗ ಪ್ರಾರ್ಥನೆ ಮಾಡ್ತೀವಲ್ಲ, ಪ್ರಾರ್ಥನೆ ಮಾಡಿದ್ಮೇಲೆ ಮಳೆ ಬರುತ್ತಲ್ಲ, ಮಳೆ ಬಂದ್ರೆ ನೆಂದೋಗ್ತೀನಲ್ಲ, ಅದಕ್ಕೆ ನಾನು ಛತ್ರಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇದೇ ಅಚಲವಾದ ವಿಶ್ವಾಸ, ದೃಢವಾದ ನಂಬಿಕೆ. ಅಂದ್ರೆ ಅಷ್ಟು ಅವನಿಗೆ ನಂಬಿಕೆ ಇದೆ, ಮಳೆ ಬಂದೇ ಬರುತ್ತೆ ಅಂತ. ಆ ಮಗುವಿನಲ್ಲಿರುವ ನಂಬಿಕೆ ನಮ್ಮಲ್ಲಿ ನಾವು ಉಳಿಸ್ಕೋಬೇಕು. ಇದನ್ನೇ ನಾವು ನಮ್ರತಾ ಭಾವ, ಅಚಲವಾದ ವಿಶ್ವಾಸ, ದೃಢವಾದ ನಂಬಿಕೆ ಅಂತ ನಾವು ಹೇಳಬೇಕು. ಯೂನಿವರ್ಸು ಹೇಗೆ ಅಂದ್ರೆ, ಅದು ನಮ್ಮ ತಾಯಿ ಇದ್ದ ಹಾಗೆ. ನಾವು ತಾಯಿಯನ್ನ ಕೇಳಿದ್ರೆ ಕೊಡದೇ ಇರ್ತಾಳ. ಅಮ್ಮ ಏನೆಲ್ಲ ಕೊಟ್ಟು ನಮ್ಮನ್ನ ಸಾಕಿ, ಇಷ್ಟು ನಮ್ಮನ್ನ ಬೆಳೆಸಿ, ನಮ್ಗೆ ಒಂದು ಸುಂದರವಾದ ಶರೀರವನ್ನ ಕೊಡೋದಿಕ್ಕೆ ಸಹಾಯ ಮಾಡಿದಾಳೆ. ಅಂತ ತಾಯಿ ನಮ್ಗೆಲ್ಲ ಕೊಡ್ಬೇಕಾದ್ರೆ, ತಾಯಿ ತರ ಯೂನಿವರ್ಸು, ಆ ಪರಮಾತ್ಮ, ಡಿವೈನ್ ಮದರ್ ಅನ್ಬೋದು, ಡಿವೈನ್ ಫಾದರ್ ಅನ್ಬೋದು, ಡಿವೈನ್ ಗಾಡ್ ಅನ್ಬೋದು, ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ಬೋದು, ಅಗೋಚರ ಶಕ್ತಿ ಅಂತ ಹೇಳ್ಬೋದು. ದೇವನೊಬ್ಬ, ನಾಮ ಹಲವು, ನಾನಾ ರೀತಿಯಲ್ಲಿ ನಾವು ಕೇಳ್ಕೊಂತೀವಿ. ಆದ್ರೆ ಆ ಕಾನ್ಶಿಯಸ್ನೆಸ್, ಗ್ರೂಪ್ ಕಾನ್ಶಿಯಸ್ನೆಸ್ ಒಂದೇ. ಆ ಅಗೋಚರ ಶಕ್ತಿ ನಮ್ಗೆ ಏನೆಲ್ಲ ಕೊಡ್ತಾ ಇದೆ, ಆ ಕೊಟ್ಟಿರೋದಕ್ಕೆ ನಾವು ತೃಪ್ತರಾಗದೆ ಇನ್ನೂ ಬೇಕು 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 ಅಂತ ಪ್ರಾರ್ಥನೆ ಮಾಡ್ತೀವಲ್ಲ, ಇದು ಸರಿನಾ? ಕೊಟ್ಟಿರೋದಕ್ಕೆ ಒಂದು ನಮ್ರತಾ ಭಾವದಿಂದ, ಸಮರ್ಪಣಾ ಭಾವದಿಂದ ಒಂದು ಥ್ಯಾಂಕ್ಸ್ ಹೇಳಿದೀವ ನಾವು, ಒಂದು ಗ್ರಾಟಿಟ್ಯೂಡ್ ತೋರಿಸಿದೀವ? ಏನೂ ಇಲ್ಲ. ಇನ್ನೊಂದು ವಿಚಾರ, ನಾವು ಪ್ರಾರ್ಥನೆಯನ್ನ ಬೇರೆಯವರ ಪರವಾಗೂ ಕೂಡ ಮಾಡ್ಬೋದು. ಯಾವ ತರ ಅಂದ್ರೆ, ನಾನು ಅನ್ನೋದು ಸ್ವಾರ್ಥ ಆಗತ್ತೆ. ಹಾಗಾಗಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಆರೋಗ್ಯವಂತರಾಗಿರ್ಲಿ, ಎಲ್ಲರೂ ಸಮೃದ್ಧಿಯಾಗಿರ್ಲಿ, ಎಲ್ಲರನ್ನೂ ಸುರಕ್ಷಿತವಾಗಿ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಕೊಟ್ಟು ಕಾಪಾಡು ಭಗವಂತ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೋದು. ಹಾಗಾಗಿ ಬೇರೆಯವರು ಮಾಡಿದಾಗ ಏನಾಗುತ್ತೆ ಅಂದ್ರೆ, ಏನ್ ಸರ್ ನೀವು ಎಲ್ಲಾರ್ಗು ಮಾಡ್ತೀರಾ ಅಂತಂದ್ರೆ, ಎಲ್ಲರೂ ಅಂದಾಗ ಎಲ್ಲರಲ್ಲಿ ನಾನು ಕೂಡ ಸೇರಿರ್ತೀನಿ. ಎಲ್ಲರಿಗೂ ಒಳ್ಳೇದ್ ಮಾಡು ಅಂದಾಗ ಎಲ್ಲರೂ ಅಂದಾಗ ನಾನು ಸೇರಿರ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕದಲ್ಲಿರುವ ಸಮಸ್ತ ಜೀವಿಗಳಿರ್ಬೋದು, ಮಾನವ ಕುಲ ಇರ್ಬೋದು, ಪ್ರತಿಯೊಬ್ಬರು ಕೂಡ ಒಳ್ಳೇದಾಗ್ಲಿ, ಸುಖವಾಗಿರ್ಲಿ ಎಂದಾಗ ಆ ಲೋಕದಲ್ಲಿ ನಾನು ಕೂಡ ಇದ್ದಾಗ ನನಗೂ ಒಳ್ಳೇದಾಗತ್ತಲ್ವ. ಹಾಗಾಗಿ ಸಾಮೂಹಿಕ ಪ್ರೇಯರ್ಗಳು ಕೂಡ ಒಳ್ಳೇದು. ಪ್ರಾರ್ಥನೆಗೆ ಯಾವುದೇ ರೀತಿಯ ಒಂದು ನೀತಿ ನಿಯಮಗಳು, ರಿವಾಜ್ಗಳು, ಕಂಡೀಷನ್ಗಳು ಏನೂ ಇಲ್ಲ. ಪ್ರೇಯರ್ ಈಸ್ ಅನ್ಕಂಡೀಷನ್ಡ್. ಅಂದ್ರೆ
ಷರತ್ತುಬದ್ಧ ಪ್ರಾರ್ಥನೆ ಅಂತ ಕೂಡ ನಾವು ಹೇಳ್ಬೋದು. ಪ್ರತಿನಿತ್ಯ ಹೇಳ್ಬೇಕಾದ್ರೆ ಮತ್ತೆ ರಾತ್ರಿ ಮಲಗುವಾಗ ಇದನ್ನ ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದು, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಬಹಳ ಬಹಳ ಒಳ್ಳೆಯದು. ಇಲ್ದಿದ್ರೆ ನಮ್ಮ ಮನಸ್ಸು ಒಪ್ಕೊಳ್ಳೋದಿಲ್ಲ, ಮರೆತು ಬಿಡುತ್ತೆ. ಯಾವಾಗಲೂ ಒಮ್ಮೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಪ್ರಾರ್ಥನೆ ಮಾಡಿದ್ರೆ ಏನು ಉಪಯೋಗ ಬರುತ್ತೆ? ಮಾಡ್ಬೇಕಲ್ಲ ಅನ್ನೋ ಕಾಟಾಚಾರಕ್ಕೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಹಾಗಾಗಿ ಒಂದಿನಕ್ಕೆ 2 ಸಲ ಕಾಂಟ್ ಯು ಸ್ಪೇರ್ 5 or 10 minutes ಫಾರ್ ಯುವರ್ ಸೆಲ್ಫ್? ನಿಮ್ಗೋಸ್ಕರ ಒಂದು 5-10 ನಿಮಿಷ ನೀವು ಸ್ಪೆಂಡ್ ಮಾಡೋಕ್ಕಾಗಲ್ವಾ 24 ಗಂಟೆಲಿ? ಸೊ ಬೆಳಗ್ಗೆ ಎದ್ದಾಗ, ರಾತ್ರಿ ಮಲ್ಕೊಳ್ಬೇಕಾದ್ರೆ, ಬೆಳಗ್ಗೆ ಎದ್ದಾಗ ನನ್ನನ್ನು ಸೃಷ್ಟಿಸಿದ ಭಗವಂತ, ನಿನ್ನ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ಸುಂದರವಾದ ಪ್ರಪಂಚದಲ್ಲಿ ಎಲ್ಲವನ್ನ ಅನುಭವಿಸುವುದಕ್ಕಾಗಿ ಆರೋಗ್ಯಕರವಾದ ಜೀವನವನ್ನು ಕೊಟ್ಟ ನಿನಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ನಾನು ಈ ದಿನ ಮಾಡುವ ಪ್ರತಿ ಕಾರ್ಯ, ಪ್ರತಿ ಕೆಲಸ, ಪ್ರತಿ ಕರ್ಮದಲ್ಲಿ ನೀನು ನನ್ನ ಜೊತೆಯಾಗಿ ಇರುತ್ತೀಯ. ಎಲ್ಲವನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ. ನಿನ್ನ ಪಾದಕ್ಕೆ ನನ್ನ ಧನ್ಯವಾದ. ರಾತ್ರಿ ಮಲಗುವ ಮುನ್ನ ಒಂದು ಪ್ರಾರ್ಥನೆ, ಈ ದಿನ ಮಾಡಿದ ಪ್ರತಿ ಕಾರ್ಯಗಳನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ. ಪ್ರತಿ ಕರ್ಮಗಳನ್ನು ನಿನ್ನ ಪಾದಕ್ಕೆ ಸಮರ್ಪಿಸುತ್ತಿದ್ದೇನೆ. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಅರಿವಿನಿಂದೆಯೋ ಅರಿವಿಲ್ಲದೆಯೋ ಮಾಡಿದ ತಪ್ಪಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಒಳ್ಳೆಯದಾಗ್ಲಿ ಅಂತ ಆಶೀರ್ವಾದ ಮಾಡು ಅಂತ ಹೇಳಿ ಸುಂದರವಾದ ನಿದ್ರೆಯನ್ನ ಕೊಡು. ಒಳ್ಳೆ ಕನಸು ಬರಲಿ. ಬೆಳಗ್ಗೆ ಆರೋಗ್ಯಕರವಾದ ನಾಳೆಯ ಶುಭ ದಿನವನ್ನ ನೋಡೋದಕ್ಕೆ ಅನುಕೂಲ ಮಾಡಿಕೊಡು. ನಿನ್ನ ಪಾದಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ ಬೆಳಗ್ಗೆ ರಾತ್ರಿ ನಾವು ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಸೊ ಯಾವ ತರ ಪ್ರಾರ್ಥನೆ? ಶಾಂತಿಯಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಸಹನೆಯಿಂದ, ನಮ್ರತೆಯಿಂದ, ಹೃದಯಾಂತರಾಳದಿಂದ ಮೌನವಾಗಿ ಪ್ರಾರ್ಥನೆ ಮಾನಸಿಕವಾಗಿ ಮಾಡಬೇಕು. ಧನ್ಯವಾದಗಳನ್ನು ಅರ್ಪಿಸಬೇಕು. ಏನೇ ಸಿಗಲಿ, ಏನೇ ಆಗ್ಲಿ, ಶುಭ ಇರ್ಬೋದು, ಅಶುಭ ಇರ್ಬೋದು, ಎಲ್ಲವನ್ನ ಮೌನದಿಂದ ಸಮಾನ ಮನಸ್ಸಿನಿಂದ ಸ್ವೀಕರಿಸಿ ಪ್ರಾರ್ಥನೆ ಮಾಡೋದು, ಕೃತಜ್ಞತಾ ಭಾವದಿಂದ ಧನ್ಯವಾದಗಳನ್ನ ಸಮರ್ಪಣೆ ಮಾಡೋದು. ಹೇ ಪರಮಾತ್ಮ, ನೀನು ನನಗೆ ನೀಡಿರುವ, ನೀಡದೇ ಇರುವ ಪ್ರತಿಯೊಂದು ವಿಚಾರಕ್ಕೆ ನನ್ನ ಧನ್ಯವಾದಗಳು. ಎಲ್ಲ ನಿನ್ನ ಇಚ್ಛೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ ಸಮರ್ಪಣಾ ಭಾವದಿಂದ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾರಿಗಾದರೂ ಕಷ್ಟ ಇದ್ದಾಗ ಅವ್ರಿಗಾಗಿ ಕೂಡ ಪ್ರಾರ್ಥನೆ ಮಾಡಬಹುದು. ಹೃದಯಾಂತರಾಳದಿಂದ ನಾವು ಸಹಾಯ ಮಾಡಬೇಕು. ಆ ಪರಮಾತ್ಮನ ಆಶೀರ್ವಾದದ ಶಕ್ತಿ ತುಂಬಾ ಪವರ್ಫುಲ್. ಸಾಮೂಹಿಕ ಪ್ರಾರ್ಥನೆ ಕೂಡ, ಗ್ರೂಪ್ ಪ್ರೇಯರ್ ಇಸ್ ವೆರಿ ವೆರಿ ಪವರ್ಫುಲ್. ಯಾರಿಗಾದ್ರೂ ತುಂಬಾ ತೊಂದರೆಯಲ್ಲಿದ್ದಾಗ ಎಲ್ಲ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಪ್ರತಿದಿನ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಏನೇನು ಲಾಭನಪ್ಪ ಅಂದ್ರೆ, ನಮ್ಗೆ ಒಂದು ಜೀವನದ ಭರವಸೆ ಮೂಡುತ್ತೆ. ನಾವು ಆ ಸುಪ್ರೀಂ ಪವರ್ಗೆ ಹೃದಯದ ಮೂಲಕ ಕನೆಕ್ಟ್ ಆಗ್ಬೋದು. ಪ್ರಾರ್ಥನೆ ಖಂಡಿತ ವ್ಯರ್ಥ ಆಗಲ್ಲ. ಪ್ರಾರ್ಥನೆಯಿಂದ ಜೀವನದ ಗುರಿ, ಉದ್ದೇಶ, ನಾನು ಯಾರು, ನಾನು ಯಾಕೆ ಇಲ್ಲಿ ಭೂಮಿ ಮೇಲೆ ಹುಟ್ಟಿದ್ದೀನಿ, ನನ್ನ ಉದ್ದೇಶ ಏನು, ನನ್ನ ಕೆಲಸ ಏನು, ನಾನು ಯಾವುದಕ್ಕೋಸ್ಕರ ಬಂದಿದ್ದೀನಿ, ಏನು ಅನ್ನುವ ಪ್ರಶ್ನೆ. ಈ ಪ್ರಶ್ನೆಗೆ ಒಳಗಿನಿಂದ ಗೈಡೆನ್ಸ್ ಸಿಗತ್ತೆ, ಒಳಗಿನಿಂದ ಉತ್ತರ ಸಿಗತ್ತೆ, ಅರಿವಾಗತ್ತೆ, ಅವೇರ್ನೆಸ್ ಬರುತ್ತೆ. ಸೊ ಇದೊಂದೇ ಅಲ್ಲ, ಎರಡನೇದು ಏನಾಗತ್ತಪ್ಪ ಅಂದ್ರೆ, ಹೃದಯದ ಭಾರ ಕಮ್ಮಿ ಆಗತ್ತೆ, ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗತ್ತೆ, ಟೆನ್ಷನ್ ಕಮ್ಮಿ ಆಗತ್ತೆ, ಆತಂಕ ಕಮ್ಮಿ ಆಗತ್ತೆ, ನಿರಾಶೆ, ಹತಾಶೆ, ನಕಾರಾತ್ಮಕ ಆಲೋಚನೆಗಳಿಂದ ಹೊರಗಡೆ ಬರಬಹುದು. ನಮ್ಮ ಹೃದಯದಿಂದ ಯೂನಿವರ್ಸ್ಗೆ ನಮ್ಮ ಮನಸ್ಸಿನ ಸಂಬಂಧ ಸ್ಟ್ರಾಂಗ್ ಆಗತ್ತೆ. ಒಂದಲ್ಲ ಒಂದ್ ದಿವಸ ಒನ್ನೆಸ್ಗೆ ನಾವು ಹೋಗ್ಬೋದು. ಅಂದ್ರೆ ಎನ್ಲೈಟನ್, ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಬಹುದು. ನಾನು ಯಾರು? ನಾನು ಒಂದು ಪರಿಶುದ್ಧವಾದ, ಶಕ್ತಿಶಾಲಿಯಾದ, ಶಾಂತ ಸ್ವರೂಪದ ಆತ್ಮ ಅಂತ ಅರಿವಾಗತ್ತೆ. ಯೂನಿವರ್ಸ್ ನಲ್ಲಿರುವ ಅಗಾಧ, ಅಪರಿಮಿತ ದೈವಿಕ ಶಕ್ತಿ ನಮ್ಮಲ್ಲೂ ಇದೆ. ಇದೇ ಪ್ರಾರ್ಥನೆಯ ಶಕ್ತಿ ಅಂತ ಕೂಡ ಹೇಳ್ಬೋದು.
ಪ್ರಾರ್ಥನೆಯಿಂದ ದಿನನಿತ್ಯ ಹೊಸದಾದ ಬದಲಾವಣೆಯನ್ನ ಕಾಣಬಹುದು. ಪ್ರಾರ್ಥನೆಯಿಂದ ನಮ್ಮ ಬದುಕು ಸಂತೋಷ, ನೆಮ್ಮದಿ, ಸಮೃದ್ಧಿ, ಶಾಂತಿ, ಸಮಾಧಾನ ಹಾಗೂ ಸಕಾರಾತ್ಮಕ ಗುಣಗಳನ್ನ ದಿನದಿಂದ ದಿನದಲ್ಲಿ ವೃದ್ಧಿ ಮಾಡಿಕೊಳ್ಳಬಹುದು. ಆಟೋಮೆಟಿಕ್ ಆಗಿ ನಮ್ಮ ಜೀವನದ ಶೈಲಿ ಬದಲಾವಣೆ ಆಗತ್ತೆ, ಪರಿವರ್ತನೆ ಆಗತ್ತೆ, ಟ್ರಾನ್ಸ್ಫಾರ್ಮ್ ಆಗತ್ತೆ. ಸೊ ಹೀಗೆ ಅನೇಕ ವಿಚಾರಗಳನ್ನ ನಾವು ಈ ಪ್ರಾರ್ಥನೆ ಮೂಲಕ ತಿಳ್ಕೊಂಡ್ವಿ. ಈಗ ಒಂದು ಡೆಮೋ ಅಂದ್ರೆ ನಾನು ನನ್ನ ಜೀವನದಲ್ಲಿ ಸುಮಾರು ವರ್ಷಗಳಿಂದ ಅಳವಡಿಸಿಕೊಂಡಂತಹ ಒಂದು ಕ್ರಮವನ್ನ ನಿಮಗೆ ನಾನು ತೋರಿಸ್ಕೊಡ್ತೇನೆ. ನಿಮಗೆ ಇದು ಒಳ್ಳೆಯದು ಅನ್ಸಿದ್ರೆ ನೀವು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಹೇಳ್ತೀವಿ 4 ಗಂಟೆಗೋ 5 ಗಂಟೆಗೋ 6 ಗಂಟೆಗೋ ಬೆಳಗ್ಗೆ ಹೇಳ್ಬೇಕಾದ್ರೆ ಬಲಭಾಗದಿಂದ ಹೇಳ್ಬೇಕು. ಯಾಕಂದ್ರೆ ಬಲಭಾಗದಿಂದ ಎದ್ದಾಗ ನಮ್ಮ ಹೃದಯಕ್ಕೆ ಸಮಸ್ಯೆ ಆಗಲ್ಲ. ಬಲಭಾಗದಿಂದ ಎದ್ದು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ, ಇಲ್ಲ ಬೇರೆ ದಿಕ್ಕಿನಲ್ಲಿ ಉತ್ತರ ದಿಕ್ಕಿಗೆ ಅಂದ್ರೆ ನಂದಿ ಬಾಗಿಲ ದಿಕ್ಕು ಕೂತ್ಕೊಂಡ್ರು ಆಗತ್ತೆ. ಕೂತ್ಕೊಂಡು ಹಾಸಿಗೆಯಿಂದಲೇ ಕೂತ್ಕೊಳ್ಳಿ, ಕುರ್ಜಿ ಮೇಲೆ ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬೆಡ್ ಮೇಲೆ ಕೂತ್ಕೊಂಡು ಕಣ್ಣುಗಳು ಮುಚ್ಚಿರ್ಲಿ. ಎರಡೂ ಹಸ್ತಗಳನ್ನ ನಮಸ್ಕಾರ ಮಾಡುವ ರೀತಿಯಲ್ಲಿ ಇಟ್ಕೊಂಡು ಮೊದಲು ಸೃಷ್ಟಿಕರ್ತ, ಇವತ್ತಿನ ದಿನ ನೋಡೋದಿಕ್ಕೆ ನನಗೆ ಈ ಪ್ರಪಂಚದ ಅನುಭವಗಳನ್ನು ಪಡೆಯೋದಿಕ್ಕೆ ನನ್ನ ಜೀವನವನ್ನ ಪಾಲಿಸಿದೀಯಾ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನಗೆ ಅಕ್ಷರ ಜ್ಞಾನವನ್ನು ಕಲಿಸಿಕೊಟ್ಟಂತ ಎಲ್ಲ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಆರೋಗ್ಯಕ್ಕೆ ಸಹಾಯ ಮಾಡ್ತಾ ಇರುವ ಪ್ರತಿಯೊಬ್ಬ ಡಾಕ್ಟರ್ಗಳಿಗೂ, ನರ್ಸ್ಗಳಿಗೂ, ವಾರ್ಡ್ ಬಾಯ್ಗಳಿಗೂ, ಮೆಡಿಕಲ್ ಸ್ಟೋರ್ಗೂ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ನೌಕರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನಿರುವ ಮನೆ, ಈ ಬಿಲ್ಡಿಂಗ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪಂಚಭೂತಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬ್ರಹ್ಮಾಂಡಕ್ಕೆ, ಪರಮಾತ್ಮನಿಗೆ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತೆಲ್ಲ ಒಳ್ಳೇದಾಗಿದೆ, ಒಳ್ಳೇದು ಮಾಡಿದ್ದೀನಿ, ಒಳ್ಳೇದು ನೋಡಿದ್ದೀನಿ, ಒಳ್ಳೇದು ಕೇಳಿದ್ದೀನಿ, ಒಳ್ಳೆ ಸುದ್ದಿ ಬಂದಿದೆ. ಅಂದುಕೊಂಡ ಕೆಲಸಗಳೆಲ್ಲ ಯಶಸ್ವಿಯಾಗಿದೆ. ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ನೆಮ್ಮದಿ, ಶಾಂತಿ, ಸಮಾಧಾನ, ಆರೋಗ್ಯ, ಆಯಸ್ಸು, ದುಡ್ಡು, ಕಾಸು ಎಲ್ಲ ತುಂಬಿ ತುಳುಕಾಡ್ತಾ ಇದೆ. ನನ್ನ ಹತ್ತಿರ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಸಂಪಾದನೆ ಮಾಡಿದ ಹಣ ಬೇಕಾದಷ್ಟಿದೆ. ಐ ಆಮ್ ಇನ್ ಅಬಂಡೆನ್ಸ್, ಐ ಆಮ್ ಇನ್ ಅಬಂಡೆನ್ಸ್, ಐ ಆಮ್ ಇನ್ ಅಬಂಡೆನ್ಸ್. ನಾನು ಹಣವನ್ನ ಪ್ರೀತಿಸ್ತೇನೆ, ಗೌರವಿಸ್ತೇನೆ, ಪೂಜಿಸ್ತೇನೆ, ಸದಾ ಕಾಲ ಸ್ಮರಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪರಮಾತ್ಮ, ಇಂಥ ಸುಂದರವಾದ ಶರೀರವನ್ನು ಕೊಟ್ಟಂತ ನಿನಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಂತಹ ಸುಂದರವಾದ ಶರೀರವನ್ನ ಕೊಟ್ಟಿದೀಯಾ. ಈ ಶರೀರದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳಿಗೆ, ನಿರ್ನಾಳ ಗ್ರಂಥಿಗಳಿಗೆ, ಮೂಳೆಗಳಿಗೆ, ಮಾಂಸಖಂಡಗಳಿಗೆ, ಚರ್ಮಕ್ಕೆ, ಕೂದಲುಗಳಿಗೆ, ಉಗುರುಗಳಿಗೆ, ಆರಾಗೆ, ಚಕ್ರಕ್ಕೆ, ಮನಸ್ಸಿಗೆ, ಆತ್ಮಕ್ಕೆ, ಕಣಕಣಗಳಿಗೂ, ಜೀವಕೋಶಗಳ ಮಟ್ಟದವರೆಗೂ ಪ್ರತಿಯೊಂದಕ್ಕೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ದೇಹದಲ್ಲಿ ಪ್ರತಿಯೊಂದು ಕಾರ್ಯಗಳು ಸಕಾರಾತ್ಮಕವಾಗಿ, ಪರಿಶುದ್ಧವಾಗಿ, ಸಮ ಪ್ರಮಾಣದಿಂದ ಕ್ರಿಯಾತ್ಮಕವಾಗಿದೆ. ನಾನು ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಸಕಾರಾತ್ಮಕವಾಗಿ, ಸಾಂಸಾರಿಕವಾಗಿ, ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ದಿನದಿಂದ ದಿನಕ್ಕೆ ಆರೋಗ್ಯವಂತನಾಗಿದ್ದೇನೆ. ನನ್ನ ಆತ್ಮವೇ 24 ಗಂಟೆ 365 ದಿವಸ ಸದಾ ಕಾಲ ನೀನೊಬ್ಬನೇ ನನ್ನ ದೇಹದಲ್ಲಿ ಇದ್ದುಕೊಂಡು ನನಗೆ ಆರೋಗ್ಯ, ರಕ್ಷಣೆ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿ ಎಲ್ಲವನ್ನ ಕೊಟ್ಟಿದ್ದೀಯಾ. ನಿನಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಇಷ್ಟು ಹೇಳಿ ಎರಡೂ ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿಕೊಂಡು ನಮ್ಮ ಕಣ್ಣುಗಳಿಗೆ, ಕೆನ್ನೆಗಳಿಗೆ ಸ್ಪರ್ಶಿಸಿಕೊಂಡು ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡೋ ಹವ್ಯಾಸ ಇದ್ದರೆ, ದೇವ್ರ ಪಟ ಇದ್ದರೆ ಅದನ್ನು ನೋಡಿ ಎಚ್ಚರಗೊಳ್ಳೋದು ಒಳ್ಳೆಯದು. ಎರಡನೇದು, ನಿಮ್ಗಾಗ್ಲೇ ಗುರುದತ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಒಂದು ಲೋಟ ನೀರು ತಗೊಂಡು ನೀರನ್ನ ಹೀಲಿಂಗ್ ಮಾಡಿ, ಎನರ್ಜೈಸ್ ಮಾಡಿ ನೀರು ಕುಡಿಯೋದು. ಅದಾದ್ಮೇಲೆ ಸ್ನಾನ ಮಾಡಿದ್ಮೇಲೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ಆ ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ತಾ
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚಾಯ ರಾಹುವೇ ಕೇತುವೆ ನಮಃ ಅಂತೇಳಿ ಸೂರ್ಯ ಮಂತ್ರವನ್ನ, ಆದಿತ್ಯ ಮಂತ್ರವನ್ನ ಹೇಳ್ತಾ, ಸೂರ್ಯ ಭಗವಾನ್ ನಿನ್ನಿಂದ ಬರುತ್ತಿರುವ ದೈವಿಕ ಶಕ್ತಿ, ಪ್ರೀತಿ ಶಕ್ತಿ, ಆರೋಗ್ಯದ ಶಕ್ತಿ, ಎಲ್ಲ ದೈವಿಕ ಶಕ್ತಿಗಳು ನನ್ನ ಸಹಸ್ರಾರು ಚಕ್ರದ ಮೂಲಕ ನನ್ನ ದೇಹವನ್ನ ಸೇರಿ ನನ್ನ ದೇಹದ ಪ್ರತಿಯೊಂದು ಕಣಗಳಲ್ಲಿ ಅಣುಗಳಲ್ಲಿ ಪ್ರವಹಿಸಿ ನನ್ನಲ್ಲಿರುವ ಎಲ್ಲ ಋಣಾತ್ಮಕ ಅಂಶಗಳನ್ನ ತೆಗೆದುಕೊಂಡು ಭೂಮಿ ತಾಯಿ ಕೊಡೋಗಿದೆ. ಈಗ ನಾನು ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಆರೋಗ್ಯವಾಗಿದ್ದೇನೆ. ನನ್ನ ದೇಹದಲ್ಲಿ ಅಗ್ನಿ ತತ್ವ ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ. ಆಕಾಶ ತತ್ವಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ದೇಹದಲ್ಲಿರುವ ಆಕಾಶ ತತ್ವ ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ. ಜಲತತ್ವಕ್ಕೆ ನನ್ನ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ದೇಹದಲ್ಲಿರುವ ಜಲತತ್ವ ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ. ವಾಯು ತತ್ವಕ್ಕೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವಾಯು ತತ್ವ ನೀನೇ ನನ್ನ ಪ್ರಾಣ ಶಕ್ತಿ. ನನ್ನ ದೇಹದಲ್ಲಿ ವಾಯು ತತ್ವ ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ. ಭೂಮಿ ತತ್ವಕ್ಕೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ದೇಹದಲ್ಲಿ ಭೂಮಿ ತತ್ವ ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದೆ. ಅಂದ್ರೆ ಪಂಚಭೂತಗಳಿಗೆ ನಮಸ್ಕಾರ ಮಾಡಿ, ಸೂರ್ಯ ಚಂದ್ರರಿಗೆ ನಮಸ್ಕಾರ ಮಾಡಿ, ತುಳಸಿ ಗಿಡ ಇದ್ದರೆ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ, ತಾಯಿ ತುಳಸಿ ಮಾತೆ ನನಗೆ, ನನ್ನ ಕುಟುಂಬದವರಿಗೆ ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡು ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಬೆಳಗಿನ ಪ್ರಾರ್ಥನೆ ಮುಗಿಯುತ್ತೆ. ಇಷ್ಟು ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಅಳವಡಿಸಿಕೊಂಡಾಗ 48 ದಿವಸಗಳ ಕಾಲ ನೀವು ಪ್ರಯತ್ನ ಮಾಡಿ ನೋಡಿ, ಅಭ್ಯಾಸ ಮಾಡಿ, ಆಗ ನಿಮ್ಮಲ್ಲಿ ಏನು ಬದಲಾವಣೆ ಆಗತ್ತೆ ಅಂತ ನೀವೇ ಗುರುತಿಸ್ಕೊಂತೀರಿ. ಇದು ಬೆಳಗಿನ ಒಂದು ಪ್ರಾರ್ಥನೆ. ಅದಾದ್ಮೇಲೆ ಊಟ ಮಾಡ್ಬೇಕಾದ್ರೆ ತಾಯಿ ಅನ್ನಪೂರ್ಣೇಶ್ವರಿ, ನೀವು ರೇಖಿ ಕಲ್ತಿದ್ರೆ ರೇಖಿ ಕೊಡ್ಬೋದು, ಅಥವಾ ಸಂಧ್ಯಾ ವಂದನೆ ಕಲ್ತಿದ್ರೆ ಪರಿಶಂಚನೆ ಮಾಡ್ಬೋದು. ಆ ತಾಯಿ ಅನ್ನಪೂರ್ಣೇಶ್ವರಿ ಅನ್ನ ಪರಬ್ರಹ್ಮ ಸ್ವರೂಪ ತಾಯಿ ಪರಮಾತ್ಮ, ಈ ಒಂದು ಪ್ರಸಾದವನ್ನು ಕೊಟ್ಟಿದೆಯಲ್ಲ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಇದನ್ನು ಬೆಳೆದಂತ ರೈತನಿಗೆ, ತಂದು ಎಲ್ಲವನ್ನು ಮಾಡಿದಂತ ಪ್ರತಿಯೊಬ್ಬರಿಗೂ ದೇವರು ಎಲ್ಲರಿಗೂ ಆಹಾರವನ್ನ ಕೊಡ್ಲಿ, ನನಗೂ ಆಹಾರವನ್ನ ಕೊಡ್ಲಿ. ಈ ಆಹಾರಕ್ಕೆ, ಪ್ರಸಾದಕ್ಕೆ ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ ಅಂತೇಳಿ ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ ನಮನಗಳನ್ನು ಅರ್ಪಿಸಿ ಊಟ ಮಾಡೋದ್ರಿಂದ ಬಹಳ ಆರೋಗ್ಯಕರವಾಗಿರ್ತೀವಿ. ಅದಾದ್ಮೇಲೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನೀವು ಯಾವುದನ್ನ ಸ್ತೋತ್ರ ಹೇಳ್ಕೋಬಹುದು. ಇಲ್ಲ, ಪರಮಾತ್ಮ ಇವತ್ತಿನ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ, ಕರ್ಮಗಳನ್ನ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಗೊತ್ತಿದ್ದೋ ಗೊತ್ತಿಲ್ದೋ ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸಿ. ನನ್ನಿಂದ ಯಾರಿಗನ್ನ ಹಾನಿಯಾಗಿದ್ರೆ ಕ್ಷಮೆ ಇರಲಿ. ನಾನು ಎಲ್ಲರನ್ನ ಕ್ಷಮಿಸಿದ್ದೀನಿ, ನನಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು, ಪರಮಾತ್ಮ ಇವತ್ತು ಒಳ್ಳೇದು ಮಾಡಿದೀಯಾ, ಸುಖವಾದ ನಿದ್ರೆ ಕೊಡು, ಒಳ್ಳೆ ಕನಸು ಕೊಡು, ನಾಳೆ ಮುಂಜಾನೆ ಶುಭ ದಿನವನ್ನ ನೋಡೋದಿಕ್ಕೆ ನನಗೆ ಅನುಗ್ರಹಿಸು ಅಂತ ಹೇಳಿ ಭಗವಂತನ ನಾಮ ಸ್ಮರಣೆ ಮಾಡುತ್ತಾ ಮಲ್ಕೊಂಡಾಗ, ಎಡಭಾಗಕ್ಕೆ ತಿರುಗಿ ಮಲ್ಕೊಂಡಾಗ ತುಂಬಾ ಒಳ್ಳೆ ಸುಖವಾದ ನಿದ್ರೆ ಬರುತ್ತೆ. ಇದು ಪ್ರಾರ್ಥನೆಯ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ವಿಚಾರಗಳು ನಿಮಗೆ ಒಳ್ಳೇದು ಅನಿಸಿದ್ರೆ ಸ್ವೀಕಾರ ಮಾಡಬಹುದು. ಈಗ ಒಂದು ಧ್ಯಾನವನ್ನ ಮಾಡೋಣ. 1 ನಿಮಿಷ ಬಿಟ್ಟು 1 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಧ್ಯಾನ ಮಾಡೋಣ. ಧ್ಯಾನಕ್ಕೆ ಮೊದಲು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿದ್ದೀರಾ? ಯಾರನ್ನ ಒಂದು ರಿಪ್ಲೈ ಕೊಟ್ರೆ ನಾನು ಮುಂದುವರಿಸ್ಬೋದು. ಓಕೆ. ಈ ಧ್ಯಾನ ಯಾವ್ದಪ್ಪ ಅಂದ್ರೆ ಮೆಡಿಟೇಷನ್ ಫಾರ್ ಪ್ರೊಟೆಕ್ಷನ್ ಫ್ರಮ್ ಕೊರೋನಾ ವೈರಸ್. ಸೊ ಹಾಗಾಗಿ ಇದನ್ನ ನೀವು ವಿಜುವಲೈಸೇಷನ್ ಮಾಡಿಕೊಂಡು ಪ್ರತಿನಿತ್ಯ ನೀವು ಒಂದು 10 ನಿಮಿಷಗಳ ಕಾಲ ಧ್ಯಾನ ಮಾಡಿದಾಗ ಖಂಡಿತ ಯಾವ ವೈರಸ್ಗಳು ನಿಮ್ಗೆ ಅಟ್ಯಾಕ್ ಆಗಲ್ಲ. ಯಾಕಂದ್ರೆ ಸಂಪೂರ್ಣ ಜವಾಬ್ದಾರಿಯನ್ನ ನಾವು ಆ ಪರಮಾತ್ಮನ ಮೇಲೆ ಅಚಲವಾದ ನಂಬಿಕೆಯಿಂದ, ವಿಶ್ವಾಸದಿಂದ, ಸಮರ್ಪಣಾ ಭಾವದಿಂದ ನಾವು ಪ್ರಾರ್ಥನೆ ಮಾಡಿದಾಗ, ಧ್ಯಾನವನ್ನು ಮಾಡಿದಾಗ ಖಂಡಿತ ನಮ್ಗೆ ಒಳ್ಳೆಯದಾಗ. ಪ್ರಯತ್ನ ಮಾಡೋಣ.
ಕೂತ್ಕೊಳ್ಳಿ. ಆರಾಮವಾಗಿ ಕೂತ್ಕೊಳ್ಳಿ. ಬೆನ್ನನ್ನು ನೇರವಾಗಿರಿಸಿಕೊಳ್ಳಿ. ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿಕೊಳ್ಳಿ. ನಗುಮುಖವಿರಲಿ. ಎರಡು ಹಸ್ತಗಳನ್ನು ನಿಮ್ಮ ತೊಡೆ ಮೇಲೆ ಆಕಾಶ ನೋಡುವ ಹಾಗೆ ಇಟ್ಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನ ಉಸಿರಾಟಗಳ ಮೇಲಿರಲಿ. ನಿಧಾನವಾಗಿ ನೀವು ಕುಳಿತಲ್ಲಿಯೇ ನಿಮ್ಮ ದೇಹದ ಭಾರವನ್ನು ಕುಳಿತಿರುವ ಸ್ಥಳದಲ್ಲಿ ಬಿಟ್ಟು ಬಿಡಿ. ನಿಧಾನವಾಗಿ ಮೈ ಮನಗಳು ಹಗುರವಾಗಿರಿಸಿಕೊಳ್ಳಿ. ಎಲ್ಲ ಕಡೆಗಳಿಂದ ಬರುತ್ತಿರುವ ಆಲೋಚನೆಗಳು ಪ್ರಕೃತಿ ಸಹಜವಾದದ್ದು. ಹಾಗಾಗಿ ಅದರ ಪಾಡಿಗೆ ಅದು ಬರುತ್ತದೆ, ಹೋಗುತ್ತದೆ. ಅದರ ಬಗ್ಗೆ ಹೆಚ್ಚು ಗಮನ ಬೇಡ. ನಿಧಾನವಾಗಿ ಆಲೋಚನೆಗಳು ಕರಗುತ್ತಾ ಮಾಯವಾಗುತ್ತದೆ. ಹೊರಗಿನಿಂದ ಬರುವ ಶಬ್ದಗಳು ಕೂಡ ಒಮ್ಮೊಮ್ಮೆ ನಿಮ್ಮನ್ನು ಆಳವಾದ ವಿಶ್ರಾಂತಿಯ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತದೆ. ನಿಧಾನವಾಗಿ ಆಳವಾದ ವಿಶ್ರಾಂತಿಯ ಸ್ಥಿತಿಗೆ ಜಾರಿರಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳಿ: I am powerful being. I am powerful soul. ನಾನೊಂದು ಶಕ್ತಿಶಾಲಿಯಾದ ಆತ್ಮ. ನನಗೆ ಏನು ಬೇಕೋ ಅದನ್ನು ಪಡೆಯಲು ಶಕ್ತನಾಗಿದ್ದೇನೆ. ನಾನು ಏನನ್ನು ಯೋಚಿಸುತ್ತೇನೆಯೋ ಅದನ್ನು ಮಾಡಬಲ್ಲವನಾಗಿದ್ದೇನೆ. ನಾನು ಒಂದು ಶಾಂತ ಸ್ವರೂಪದ ಆತ್ಮ. ನನ್ನ ಪ್ರತಿಯೊಂದು ಆಲೋಚನೆಗಳು ಸತ್ಯ ಹಾಗೂ ಶಾಂತಯುತವಾಗಿರುತ್ತದೆ ಹಾಗೂ ಸ್ಥಿರವಾಗಿರುತ್ತದೆ. ನಾನೊಂದು ಪರಿಶುದ್ಧವಾದ ಆತ್ಮ. ನನ್ನ ಪ್ರತಿಯೊಂದು ಮಾತು, ಪ್ರತಿಯೊಂದು ಆಲೋಚನೆ ಆ ಪರಮಾತ್ಮನ ದೈವಿಕ ದಿವ್ಯ ಆಶೀರ್ವಾದಗಳೊಂದಿಗೆ ಕೂಡಿರುತ್ತದೆ. ನನ್ನ ಶರೀರ ನಿರೋಗಿಯಾಗಿದೆ. My body is fit, perfect and healthy. ನನ್ನ ಆತ್ಮ ಪವಿತ್ರ, ಶಾಂತಿ ಹಾಗೂ ಶಕ್ತಿಶಾಲಿಯಾಗಿದೆ. ಹಾಗೂ ಎಲ್ಲ ಒಳ್ಳೆಯ ಸಕಾರಾತ್ಮಕ ಗುಣಗಳು ನನ್ನ ದೇಹದ ಪ್ರತಿಯೊಂದು ಕಣಗಳಲ್ಲಿ, ಅಣುಗಳಲ್ಲಿ, ಅಂಗಾಂಗಗಳಲ್ಲಿ, ಜೀವಕೋಶಗಳವರೆಗೂ ಪ್ರವಹಿಸುತ್ತಿದೆ. ನನ್ನ ದೇಹದಲ್ಲಿ, ಮನಸ್ಸಿನಲ್ಲಿ ರೋಗ ನಿರೋಧಕ ಶಕ್ತಿ ಅಗಾಧ ಪ್ರಮಾಣದಲ್ಲಿದೆ.
ನಾನು ಸುರಕ್ಷಿತವಾಗಿದ್ದೇನೆ ಹಾಗೂ ಆ ಪರಮಾತ್ಮನಿಂದ ರಕ್ಷಿಸಲ್ಪಟ್ಟಿದ್ದೇನೆ. ನನ್ನ ಎಲ್ಲ ಸಂಬಂಧಗಳು ಬಹಳ ಪ್ರೇಮಮಯವಾಗಿದೆ. ನಾನು ಪ್ರತಿಯೊಬ್ಬರ ಮಾತುಗಳನ್ನು, ವಿಚಾರಗಳನ್ನು ಸಂತೋಷದಿಂದ ಒಪ್ಪಿಕೊಳ್ಳುತ್ತೇನೆ. ನಾನೊಂದು ಸಂಘಜೀವಿ. ನನ್ನ ನೌಕರಿ, ನನ್ನ ವ್ಯಾಪಾರ ಎಲ್ಲವೂ ಸುರಕ್ಷಿತವಾಗಿದೆ. ಯಶಸ್ಸು ನನ್ನಲ್ಲಿ ನಿಶ್ಚಿತ. ಈ ವರ್ಷದ ನನ್ನ ಆದಾಯ, ಸಂಬಳ ಹಿಂದಿನ ವರ್ಷಕ್ಕಿಂತಲೂ ಬಹಳ ಅಧಿಕವಾಗಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆಳವಾದ ವಿಶ್ರಾಂತಿಯ ಸ್ಥಿತಿಯಲ್ಲಿದ್ದೀರಾ. ಈಗ ನಾನು ಹೇಳುವ ಪ್ರತಿಯೊಂದು ಮಾತುಗಳನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಆಕಾಶದಿಂದ ಸುಂದರವಾದ ಬಂಗಾರದ ವರ್ಣದ ಬೆಳಕಿನ ಕಿರಣಗಳು, ಪರಮಾತ್ಮನ ಆಶೀರ್ವಾದದ ಶಕ್ತಿ ಧಾರೆ ಧಾರೆಯಾಗಿ ಬಂದು ನಿಧಾನವಾಗಿ ನಿಮ್ಮ ಹತ್ತಿರ ಬರುತ್ತಿರುವ ಹಾಗೆ ನೇರಳೆ ಬಣ್ಣದ ಒಂದು ಗೋಳಾಕಾರವನ್ನ ಸೃಷ್ಟಿ ಮಾಡಿದೆ. ಒಂದು ವೃತ್ತವನ್ನ, ಒಂದು ಕವಚವನ್ನ ಸೃಷ್ಟಿ ಮಾಡಿದೆ. ಇದು ಪರಮಾತ್ಮನ ಸೃಷ್ಟಿ. ಇದನ್ನು ನಿಮಗೆ, ನಿಮ್ಮ ಕುಟುಂಬದವರಿಗೆ, ನೀವು ವಾಸಿಸುವ ಸ್ಥಳಕ್ಕೆ ಪ್ರತಿಯೊಂದಕ್ಕೂ ಸುರಕ್ಷಿತವಾಗಿ ಒಂದು ಕವಚವು ಸೃಷ್ಟಿಯಾಗಿದೆ. ಇದು ಭಗವಂತನ ನಿರ್ಮಿತ ಕವಚ, ಪ್ರೊಟೆಕ್ಷನ್ ಶೀಲ್ಡ್ ಅಂತ ಹೇಳ್ಬೋದು. ಈ ಪ್ರೊಟೆಕ್ಷನ್ ಶೀಲ್ಡ್ ಸುತ್ತಲೂ ಭಗವಂತನ ನಾಮಸ್ಮರಣೆ ಸುತ್ತುತ್ತಾ ಇದೆ, ದಿವ್ಯ ಶಕ್ತಿ ಸುತ್ತುತ್ತಾ ಇದೆ, ಓಂಕಾರ ಸುತ್ತುತ್ತಾ ಇದೆ, ಗಾಯತ್ರಿ ಮಂತ್ರ ಸುತ್ತುತ್ತಾ ಇದೆ, ಆ ತಾಯಿಯ ಪವಿತ್ರವಾದ ಬೀಜಾಕ್ಷರ ಮಂತ್ರಗಳು ಸುತ್ತುತ್ತಾ ಇದೆ. ಹಾಗಾಗಿ ಯಾವುದೇ ಕಾರಣ ಇರ್ಬೋದು, ಎಷ್ಟೇ ಕೆಟ್ಟದಾಗಿರ್ಬೋದು, ಎಷ್ಟೇ ಪವರ್ಫುಲ್ ಆಗಿರೋ ನೆಗೆಟಿವ್ ಶಕ್ತಿಗಳು ಒಳಗಡೆ ಬರಕ್ ಪ್ರಯತ್ನ ಮಾಡಿದ್ರೆ ಸುಟ್ಟು ಭಸ್ಮ ಆಗೋಗತ್ತೆ. ಆಕ್ಟಿವೇಟ್, ಆಕ್ಟಿವೇಟ್, ಆಕ್ಟಿವೇಟ್. ಯಾವುದೇ ಕೆಟ್ಟ ಅಂಶಗಳಿರ್ಬೋದು, ಕೆಟ್ಟ ಶಕ್ತಿಗಳಿರ್ಬೋದು, ವೈರಸ್ಗಳಿರ್ಬೋದು, ಒಳಗಡೆ ಬರಕ್ಕೆ ಪ್ರಯತ್ನ ಮಾಡಿದ್ರೆ ನಾಶ ಆಗೋಗತ್ತೆ. ಇದು ಈ ಕ್ಷಣದಿಂದ 24 hours into 365 days ಇನ್ ಆಲ್ ಲೆವೆಲ್ಸ್ ನಿಮ್ಮನ್ನ, ನಿಮ್ಮ ಕುಟುಂಬದವರನ್ನ, ನಿಮ್ಮ ವಾಹನವನ್ನ, ನಿಮ್ಮ ಮನೆಯನ್ನ ಸುರಕ್ಷಿತವಾಗಿ ಕಾಪಾಡ್ತಾ ಇರುತ್ತೆ. ಇದು ಒಪೆಕ್ ಆಗಿರುತ್ತೆ, ಯಾರ ಕಣ್ಗೂ ಕಾಣಲ್ಲ. ಇದರ ವೈಬ್ರೇಷನ್ ನೆಗೆಟಿವ್ ಎನರ್ಜಿಗೆ ಕನೆಕ್ಟ್ ಆಗಲ್ಲ, ಕೇವಲ ಯೂನಿವರ್ಸ್ಗೆ ಪಾಸಿಟಿವ್ ಎನರ್ಜಿಗೆ ಮಾತ್ರ ಕನೆಕ್ಟ್ ಆಗುತ್ತೆ. ಇದು ನಿಮಗಿಂತ 8 ರಿಂದ 9% ದೊಡ್ಡದಾಗಿರುತ್ತೆ. ಇದು ನೀವೆಲ್ಲಿ ಹೋದ್ರೂ ಅಲ್ಲಿ ಸುರಕ್ಷಿತವಾಗಿ ನಿಮ್ಮನ್ನ ಕಾಪಾಡ್ತಾ ಇರುತ್ತೆ. ಇದರ ವಿಶೇಷ ಏನಪ್ಪಾ ಅಂದ್ರೆ ಕೇವಲ ಒಳ್ಳೆ ಶಕ್ತಿ, ಪ್ರೀತಿ ಶಕ್ತಿ, ಆರೋಗ್ಯದ ಶಕ್ತಿ, ಶಿವ ಶಕ್ತಿ, ದೈವಿಕ ಶಕ್ತಿ, ಎಲ್ಲ ಗುರುಗಳ ಶಕ್ತಿ, ಪಂಚಭೂತಗಳ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಮಾತ್ರ ಒಳಗಡೆ ಬಿಡುತ್ತೆ. ಆ ಪರಮಾತ್ಮನ ಅಂಶವನ್ನ ಮಾತ್ರ ಒಳಗಡೆ ಬಿಡುತ್ತೆ. ಬೇರೆ ಯಾವುದೇ ಋಣಾತ್ಮಕ ಶಕ್ತಿಗಳು, ವೈರಸ್ಗಳು ಏನೇ ಆದ್ರೂ ಒಳಗಡೆ ಬರಕ್ಕೆ ಪ್ರಯತ್ನ ಮಾಡಿದ್ರೆ ಸುಟ್ಟು ಭಸ್ಮ ಆಗೋಗತ್ತೆ. ನಥಿಂಗ್ ಕ್ಯಾನ್ ಎಂಟರ್ ಇನ್ ಟು ಯುವರ್ ಎನರ್ಜಿ ಸರ್ಕಲ್. ಯು ಆರ್ ಪ್ರೊಟೆಕ್ಟೆಡ್, ಪ್ರೊಟೆಕ್ಟೆಡ್, ಪ್ರೊಟೆಕ್ಟೆಡ್ ಬೈ ಗಾಡ್ಸ್ ಗ್ರೇಸ್, ಲವ್ ಅಂಡ್ ಪವರ್. ಆ ಭಗವಂತನ ಆಶೀರ್ವಾದದ ಶಕ್ತಿ ನಿಮಗೆ, ನಿಮ್ಮ ಕುಟುಂಬದ ಪರಿವಾರದ ಸದಸ್ಯರೆಲ್ಲರಿಗೂ, ನೀವು ವಾಸಿಸುವ ಮನೆ, ನಿಮ್ಮ ವಾಹನ, ಪ್ರತಿಯೊಂದು ವಸ್ತುಗಳಲ್ಲೂ ಸುತ್ತಲೂ ಒಂದು ಶಕ್ತಿ ವಲಯ ಸುತ್ತುವರೆದು ಸೃಷ್ಟಿಯಾಗಿದೆ. ನಿಮ್ಮ ಕುಟುಂಬದವರೆಲ್ಲರೂ ಸುರಕ್ಷಿತವಾಗಿ ಆ ಭಗವಂತನ ರಕ್ಷಣೆಯಲ್ಲಿ ಕಾಪಾಡಲ್ಪಟ್ಟಿದ್ದಾರೆ.
ಈ ಒಂದು ಪರಮಾತ್ಮನ ಆಶೀರ್ವಾದದ ದೈವಿಕ ಶಕ್ತಿ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಬ್ಬರಿಗೂ ಹರಿತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾನು ಕೊಟ್ಟಿರುವ ಪ್ರತಿಯೊಂದು ಸಕಾರಾತ್ಮಕ ಸಲಹೆಗಳನ್ನ, ಸಂಕಲ್ಪಗಳನ್ನ ಕೆಲವು ಕಾಲ ಮನಸ್ಸಿನಿಂದ ಪುನರಾವರ್ತನೆ ಮಾಡಿ, ರಿವೈಂಡ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಅಂಡ್ ರಿವೈಂಡ್ ಆಲ್ ದ ಪಾಸಿಟಿವ್ ಅಫರ್ಮೇಷನ್ಸ್ ಒನ್ಸ್ ಅಗೈನ್. ವಿಜುವಲೈಸ್. ಸುಂದರವಾದ ಆಳವಾದ ವಿಶ್ರಾಂತಿಯ ಸ್ಥಿತಿಯಲ್ಲಿದ್ದೀರಾ. ನಿಧಾನವಾಗಿ ಹೊರಬರಲು ತಯಾರಾಗಿ. ಆಳವಾದ ವಿಶ್ರಾಂತಿಯಿಂದ ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಿಂದ ನಿಮ್ಮನ್ನೇ ನೀವು ನೋಡ್ಕೊಳ್ಳಿ. ಒಂದು ದೊಡ್ಡದಾದ ಉಸಿರನ್ನ ತೆಗೆದು ಹೊರಹಾಕಿ. ಎರಡೂ ಹಸ್ತಗಳನ್ನ ಪರಸ್ಪರ ಚೆನ್ನಾಗಿ ಬಿಚ್ಚಿಕೊಳ್ಳಿ. ಹಸ್ತಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ನಿಮ್ಮ ಕಣ್ಣುಗಳಿಗೆ ಹಾಗೂ ಕೆನ್ನೆಗಳಿಗೆ ಸ್ಪರ್ಶಿಸಿ. ಭಗವಂತನಿಗೆ, ಎಲ್ಲ ಗುರುಗಳಿಗೆ, ನಿಮ್ಮ ಆತ್ಮಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಧಾನವಾಗಿ ನಿಮಗೆ ಬೇಕೆನಿಸಿದಾಗ ಎಚ್ಚರವಾಗಿ. ನಿಮಗೆ ಮಂಗಳವಾಗಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಆಲ್. ಓಕೆ ಗುರುದತ್, ಓಕೆ, ಕೇಳ್ತಾ ಇದೆಯಾ? ಥ್ಯಾಂಕ್ಸ್ ನಾಗಭೂಷಣ್. ಕೇಳ್ತಾ ಇದೆ. ಪಾರ್ಟಿಸಿಪೆಂಟ್ಸ್ ತಮ್ಮ ಅನುಭವ ಯಾರಾದ್ರೂ ಹಂಚ್ಕೊಳ್ಬೇಕಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಅನುಭವ ಹೇಳಿ. ಅಥವಾ ನಿಮ್ಗೇನಾದರೂ ಸಂದೇಹಗಳಿದ್ರೆ, ಕ್ವಶನ್ಸ್ ಇದ್ರೆ ಒಂದು 2 ನಿಮಿಷ ವಿ ಕ್ಯಾನ್ ಡಿಸ್ಕಸ್. ಸಂಕೋಚ ಮಾಡ್ಕೋಬೇಡಿ, ಜಾಸ್ತಿ ಜನ ಗ್ರೂಪಲ್ಲಿ. ಈ ಸೆಷನ್ ಮಾಡಿದ ನಾಗಭೂಷಣ್ ಸರ್ ಹಾಗೂ ಗುರುದತ್ ಅವರಿಗೆ ಧನ್ಯವಾದ ಪ್ರಥಮವಾಗಿ. ಮತ್ತೆ ಇದು ತುಂಬಾ ಒಳ್ಳೆ ಸೆಷನ್ ಆಗಿತ್ತು. ಅದು ಕೃತಜ್ಞತಾ ಭಾವ ಅಂತ ಹೇಳುವ ಕಾನ್ಸೆಪ್ಟ್ ಮನಸ್ಸಿನ ಒಳಗಿತ್ತಷ್ಟೇ. ಇನ್ನೀಗ ಅದು ಪ್ರಕಟ ಹೇಗೆ ಪಡಿಸುವುದಂತ ಹೇಳಿಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು. ಇದನ್ನು ನಾನು ಪ್ರತಿನಿತ್ಯ ದಿನದಲ್ಲಿ ಅಳವಡಿಸ್ಬೇಕಂತ ಅನ್ಕೊಂಡಿದ್ದೇನೆ. ತುಂಬಾ ಧನ್ಯವಾದ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಧೀರ್. ಮತ್ತೆ ಯಾರಾದರೂ ಏನಾದರೂ ಈ ವಿಷಯ ನಿಮಗೆ ಇಷ್ಟ ಆಯ್ತಾ, ಉಪಯುಕ್ತವಾಯ್ತಾ, ಏನಾದರೂ ಸಂದೇಹ ಇದ್ದರೆ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು. 1-2 ನಿಮಿಷ. ಓಕೆ, ಸೆಷನ್. ಹಲೋ, ಹೇಳಿ. thank you so much. Thank you so much for the good information. Thank you, sir. Thank you. ಓಕೆ ಗುರುದತ್, ನಾನು Okay. ಬಿಟ್ ಆಗ್ಬೋದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.
ಮುಂದೆ ಸ್ವಲ್ಪ ಹೊತ್ತು ನಾನು 3 ಈಸಿ ಟೆಕ್ನಿಕ್ಸ್ ಫಾರ್ ಲೈಫ್ ಚೇಂಜಿಂಗ್, ಅಂದ್ರೆ ಸುಲಭವಾಗಿ ನಾವು ಅಳವಡಿಸಿಕೊಳ್ಳಬಹುದಾದಂತಹ ಇನ್ನ ಬೇರೆ 3 ಟೆಕ್ನಿಕ್ಗಳನ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಅದರಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಅಂದ್ರೆ ನಾಳೆ 9 ಗಂಟೆಗೆ ನಾವು ಒಂದು ಸಮೂಹ ಧ್ಯಾನವನ್ನ ಮಾಡೋಣ ಅಂತ ಅನ್ಕೊಂಡಿದ್ದೇನೆ, ಸಂಕಲ್ಪ ಮಾಡಿದ್ದೇನೆ. ದಯವಿಟ್ಟು ನೀವು ಮತ್ತೆ ನಿಮ್ಮ ಮನೆಯವರು ಮತ್ತೆ ನಿಮ್ಮ ಸ್ನೇಹಿತರು ಯಾರಾದ್ರೂ ಸೇರುವವರಿದ್ರೆ 9 ರಿಂದ 10 ಗಂಟೆ ತನಕ ದಯವಿಟ್ಟು ಜೊತೆಗೆ ಸೇರಿ ಧ್ಯಾನವನ್ನು ಮಾಡೋಣ, ಮೆಡಿಟೇಷನ್ ಮಾಡೋಣ. ಸೊ ಗ್ರೂಪ್ ನಲ್ಲಿ ಮಾಡೋದ್ರಿಂದಾಗಿ ಅದರದ್ದೇ ಆದಂತಹ ಒಂದು ಎನರ್ಜಿ ಏನ್ ಹೇಳ್ತೇವೆ ಅದು ಜಾಸ್ತಿ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅದರಿಂದ ನಮಗೂ ಮತ್ತೆ ಎಲ್ಲರಿಗೂ ನಮ್ಮ ಆಶೆ ಆಶೋತ್ತರಗಳು ಏನೇನಿದೆ ಅದು ಬೇಗ ಫಲಿಸುತ್ತೆ. ಅದು ಕೂಡ ಇವತ್ತು ನಾಳೆ ಎಲ್ಲ ಹುಣ್ಣಿಮೆಯ ಸಂದರ್ಭ ಆಗಿರೋದ್ರಿಂದಾಗಿ ಬೆಳದಿಂಗಳ ಧ್ಯಾನವನ್ನು ಮಾಡೋಣ. ಇವತ್ತಿನ ಈ ಸೆಷನ್ ಏನಿದೆ ಇದನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಪ್ರತಿ ಶುಕ್ರವಾರ ಬಹುಶಃ 6 ರಿಂದ 7 ಈ ಸಮಯಕ್ಕೆ ಇದನ್ನ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೇನೆ. ದಯವಿಟ್ಟು ನೀವು ಕೂಡ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು ಎಲ್ಲರಿಗೂ ಕೂಡ ಇದನ್ನ ವಿಚಾರಗಳನ್ನ ಹೇಳಿ. ಈ ಕೊರೋನಾ ಬಂದಂತಹ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಜನರಿಗೆ ಇದರಿಂದ ಸಂತ್ರಸ್ತರಾಗಿರುವಂತಹ ಅಂದ್ರೆ ನೋವಲ್ಲಿರುವಂತಹ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಿಲಾಪ್ ಸಂಸ್ಥೆ ಜೊತೆಗೆ ಸೇರ್ಕೊಂಡು ಒಂದು ಸಣ್ಣ ನನ್ನಿಂದ ಆದಂತಹ ಒಂದು ಕಾಣಿಕೆ ದೇಣಿಗೆಯನ್ನ ಮಾಡಬೇಕು, ಜನರಿಗೆ ತಲುಪಿಸ್ಬೇಕು. ಎಷ್ಟೊಂದು ಜನ ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ ಕಟ್ಲಿಕ್ಕೆ ಇಲ್ಲ ಅಂತ ಸಂದರ್ಭಗಳಲ್ಲಿ, ಮತ್ತೆ ಲೈವ್ಲಿಹುಡ್ ಅವರಿಗೆ ಜೀವನಕ್ಕೆ ತೊಂದರೆ ಆಗುವಂತಹ ಸ್ಥಿತಿ ಬಂದಿರೋದ್ರಿಂದಾಗಿ ಅಂಥವರಿಗೆ ಸಹಾಯ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಫಂಡ್ ರೈಸರ್ನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅದಕ್ಕೂ ಕೂಡ ನಿಮ್ಮ ಸಹಾಯ ನಿಮ್ಮಿಂದ ಸಾಧ್ಯ ಆದಷ್ಟು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೆ ಕಳೆದ ಒಂದು 2 ವಾರದ ಹಿಂದೆ ನಾವು ಪ್ರತಿದಿನ ಬೆಳಗ್ಗೆ 5:30 ಸುಮಾರು 6:45-7 ಗಂಟೆ ತನಕ ಪ್ರತಿನಿತ್ಯ ಒಂದು 10 ಜನ ಸೇರಿ ಮೆಡಿಟೇಷನ್ ಅನ್ನ ಮಾಡಿದ್ವಿ. ಕೆಲವು ಜನ ನೀವು ಈ ಗ್ರೂಪಲ್ಲಿ ಇದ್ದೀರಾ, ಈಗಲೂ ಜಾಯ್ನ್ ಆಗಿದ್ದೀರಾ. ನಮ್ಗೆ ಅದರ ಪರಿಣಾಮ ಅತಿ ಬೇಗನೆ ಸಿಕ್ತು. ಸೊ ಆ ಒಂದು ಸೆಷನ್ಗಳನ್ನು ಕೂಡ ನಾನು ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಮುಂದೆ 9ನೇ ತಾರೀಕಿಂದ 17ನೇ ತಾರೀಕು ಹೀಗೆ 9 ದಿವಸದ್ದು ಇನ್ನೊಂದು ಬ್ಯಾಚ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ನಿಮ್ಗೆ ಸಾಧ್ಯ ಇದ್ದವರು ಸುಮಾರು 1,000 ರೂಪಾಯಿಯನ್ನ ಈ ಮಿಲಾಪ್ ಫಂಡ್ ರೈಸರ್ ಏನಿದೆ ಅದಕ್ಕೆ ಡೊನೇಷನ್ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಈ ಕ್ಲಾಸಿಗೆ ಯಾರ್ಯಾರು ಸೇರ್ತಿರೋ ಅವರು, ಒಂದು ವೇಳೆ ನಿಮ್ಗೆ ಹಣದ ಅಭಾವ ಇದೆ, ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾದ್ರೂ ಕೂಡ, ಅಥವಾ ನಿಮ್ಗೆ ಆಸಕ್ತಿ ಇದೆ ಹಣದ ಅಭಾವ ಇದೆ ಅಂತ ಆದ್ರೂ ಕೂಡ ಅಂಥವ್ರನ್ನು ಕೂಡ ಅಕಾಮಡೇಟ್ ಮಾಡ್ಲಿಕ್ಕೋಸ್ಕರ ನಾನು ಆ ಫಾರ್ಮ್ ನಲ್ಲಿ ಅದರದ್ದು ಕೂಡ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಸೊ ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ನಿಮ್ಮ ಡೊನೇಷನ್ ಅನ್ನ ಕೊಡಬಹುದು. ಈಗ ಮತ್ತೆ ನಮ್ಮ ಇವತ್ತಿನ ಟಾಪಿಕ್ಗೆ ಬರ್ತಾ ಇದ್ದೇನೆ. ಲೈಫ್ ಚೇಂಜಿಂಗ್ ಸೀಕ್ರೆಟ್ಸ್ ಅಂತ 3 ಸೀಕ್ರೆಟ್ಸ್ ಅನ್ನ ತಗೊಂಡಿದ್ದೇನೆ, ಈಸಿಯಾಗಿ ನಾವು ಫಾಲೋ ಮಾಡ್ಲಿಕ್ಕೆ ಆಗುವಂಥದ್ದು. ನಾಗಭೂಷಣ್ ಅವರು ಚೆನ್ನಾಗಿ ಪ್ರೇಯರ್ ಬಗ್ಗೆ ಹೇಳ್ಕೊಟ್ರು ಇವತ್ತು. ಅದು ಅಲ್ಲದೆ ಇನ್ನ 3 ಟೆಕ್ನಿಕ್ಸ್ ಅನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಮೊದಲನೇದಾಗಿ ನಮ್ಗೆ ಲೈಫಲ್ಲಿ ಏನು ಬೇಕು ಅನ್ನುವಂಥ ಸ್ಪಷ್ಟತೆಯನ್ನ ಪಡ್ಕೊಳ್ಬೇಕಾಗ್ತದೆ. ಕ್ಲಾರಿಟಿ ಆಫ್ ಥಾಟ್, ಇದು ಮೊದಲ ಸೀಕ್ರೆಟ್. ಯಾವಾಗ ನಮ್ಗೆ ಕ್ಲಾರಿಟಿ ಅಂದ್ರೆ ಸ್ಪಷ್ಟತೆ, ನಿಜವಾಗಿ ನಮ್ಗೆ ಏನೇನು ಬೇಕೋ ಅದು ಗೊತ್ತಾಗಿ ಬಿಡ್ತದೋ ಆವಾಗ ನಮ್ಗೆ ಅಂದ್ರೆ ನಿರ್ದಿಷ್ಟವಾದಂತಹ ಗುರಿಯನ್ನ ಇಟ್ಕೊಂಡಾಗ ಅದನ್ನ ಸಾಧಿಸ್ಲಿಕ್ಕೆ ಅನುಕೂಲ ಆಗ್ತದೆ.
ಸೊ ಇದಕ್ಕೋಸ್ಕರ ಒಂದು ಟೂಲ್ ವೆಬ್ಸೈಟ್ನಲ್ಲಿ, ನಮ್ಮ ವೆಬ್ಸೈಟ್ನಲ್ಲಿ ಒಂದು ಪೇಜಲ್ಲಿ ನಾನು ಅದನ್ನು ಡೆವಲಪ್ ಮಾಡಿಸಿ ಹಾಕಿದ್ದೇನೆ. ಅದರ ಲಿಂಕನ್ನು ನಾನು ಇಲ್ಲಿ ಚಾಟಲ್ಲಿ ಕಳಿಸ್ತೇನೆ ನಿಮಗೆ. ದಯವಿಟ್ಟು ಎಲ್ಲರೂ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ, ಅದನ್ನು ನೀವು ಮಾಡ್ಕೊಳ್ಬೋದು. ಸಾಧ್ಯ ಆದರೆ ಈಗಲೇ ಮಾಡಿ, ಅಥವಾ ಅದನ್ನು ನೋಟ್ ಮಾಡ್ಕೊಳ್ಳಿ ಲಿಂಕನ್ನು. ಈ ಲಿಂಕ್ನಲ್ಲಿ ನಿಮಗೆ 8 ಜೀವನದ ಬೇರೆ ಬೇರೆಯ ಫೀಲ್ಡ್ಸ್ ಆಫ್ ಲೈಫ್ ಏನಿದೆ, ನೀವು ಅದನ್ನ ಲಿಂಕ್ ಅನ್ನು ಓಪನ್ ಮಾಡಿ ನಾನೀಗ ಅದನ್ನ ಶೇರ್ ಮಾಡ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಲ್ಲ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹೌದು, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ? ಇಲ್ಲೊಂದು ಜೀವನ ಚಕ್ರ ಅಂತ ಒಂದು ಏನಿದೆ ಇಲ್ಲಿ, ಇದನ್ನ ನೀವು ಕನ್ನಡ ಅಥವಾ ಇಂಗ್ಲಿಷ್ ಯಾವ್ದ್ರಲ್ಲಾದ್ರೂ ಮಾಡ್ಕೊಳ್ಬಹುದು. ಇದರಲ್ಲಿ ನಿಮ್ಮ ಹೆಸರನ್ನ ಬರಿಬಹುದು, ಮತ್ತೆ ಯಾವತ್ತು ನೀವು ಮಾಡ್ತಿರೋ ಟೆಸ್ಟ್ ಯಾವತ್ತು ತಗೊಳ್ತಿರೋ ಅದರದ್ದು ದಿನಾಂಕ, ಆಮೇಲೆ ಇಲ್ಲಿ 8 ರೀತಿಯ ಬೇರೆ ಬೇರೆ ಲೈಫ್ನ ಫೀಲ್ಡ್ ಆಫ್ ಲೈಫ್ ಇದೆ ಇದರಲ್ಲಿ. ಒಂದು ನಿಮ್ಮ ಆರೋಗ್ಯ 1 ರಿಂದ 10 ನಿಮಗೆ ನೀವೇ ಮಾಡ್ಕೊಳ್ಬೇಕಾದಂತಹ ಈ ಇವ್ಯಾಲ್ಯೂಯೇಷನ್. ಇದು ಫಸ್ಟ್ ನಿಮ್ಮ ಆರೋಗ್ಯ ಈ ಕ್ಷಣದಲ್ಲಿ 10ರಲ್ಲಿ ಎಷ್ಟು ನೀವು ಕೊಟ್ಕೊಳ್ತೀರಿ ನಿಮ್ಮ ಆರೋಗ್ಯಕ್ಕೆ ಅಂತ. ಇದು ಆರೋಗ್ಯ ಅಂತಂದ್ರೆ ಫಿಸಿಕಲ್, ಮೆಂಟಲ್, ಇಮೋಷನಲ್ ಎಲ್ಲ ರೀತಿಯ ಆರೋಗ್ಯ, ಹೆಲ್ತ್ ವೈಸ್ ನಿಮ್ದು ಎಷ್ಟು. ಸುಮಾರು ಒಂದು 6 ಅಂತಂದ್ರೆ 6 ಅಂತ ಸೆಲೆಕ್ಟ್ ಮಾಡಿ. ಮತ್ತೆ ನಿಮ್ಮ ಕುಟುಂಬದವರ ಜೊತೆಗೆ, ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಸಂಬಂಧಗಳು ಮತ್ತೆ ಅವರ ಜೊತೆಗಿನ ಇಂಟರಾಕ್ಷನ್ಸ್ಗಳು ಅದು ಯಾವ ರೀತಿಯಲ್ಲಿದೆ ಅದನ್ನ 1 ರಿಂದ 10 ನಿಮಗೆ ಹೇಗೆ ಅನ್ನಿಸ್ತದೋ ಅದನ್ನ ಹಾಕೊಳ್ಳಿ. ಅದು ತುಂಬಾ ಚೆನ್ನಾಗಿದೆ ಅಂತಂದ್ರೆ 10 ಹಾಕ್ಬೋದು, ಸ್ವಲ್ಪ ಕಮ್ಮಿ ಇದೆ ಅಂತಂದ್ರೆ 9, 8 ಹೀಗೆ. ಆಮೇಲೆ ಇದು ರೊಮ್ಯಾನ್ಸ್ ಅಂತ ಇದೆ, ನಿಮ್ಮ ಮತ್ತೆ ನಿಮ್ಮ ಸಂಗಾತಿಯ ಜೊತೆಗಿನ ಸಂಬಂಧ. ನೀವು ಒಬ್ಬರೇ ಆಗಿದ್ದಿದ್ರೆ ನಿಮ್ಮ ಮತ್ತೆ ನಿಮ್ಮ ಜೊತೆಗಿನ ಸಂಬಂಧ, ನಿಮ್ಮ ಜೊತೆಗೆ ಇರುವಂತಹ ಸಂಬಂಧ ಏನಿದೆಯೋ ಅದನ್ನ ಹಾಕೊಳ್ಳಿ. ನೆಕ್ಸ್ಟ್ ವೈಯಕ್ತಿಕ ಬೆಳವಣಿಗೆ, ಅಂದ್ರೆ ನಾವು ಪರ್ಸನಲಿ ಎಷ್ಟು ಬೆಳವಣಿಗೆಯನ್ನ ಹೊಂದುತ್ತಾ ಇದ್ದೀವಿ ಪ್ರತಿದಿನ, ಎಷ್ಟು ನಾವು ಬುಕ್ಸ್ ಗಳನ್ನು ಓದ್ತೀವಿ, ಎಷ್ಟು ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಓದ್ತೀವಿ, ನಮ್ಮ ವೈಯಕ್ತಿಕವಾದಂತ ಬೆಳವಣಿಗೆ ಎಷ್ಟು ರೀತಿಯಲ್ಲಿ ಆಗ್ತಾ ಇದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಫನ್, ವಿನೋದ, ಎಷ್ಟು ಖುಷಿಯಾಗಿದ್ದೀರಿ ನೀವು, ಬೇರೆ ಬೇರೆ ಯಕ್ಷಗಾನಕ್ಕೆ ಹೋಗ್ತಿರೋ, ಮ್ಯೂಸಿಕ್ ಕೇಳ್ತಿರೋ, ನಿಮ್ಮ ಪರಿಚಯದ ಜೊತೆ ಚಿಟ್ ಚಾಟ್ ಮಾಡ್ತಿರೋ, ನಿಮ್ಗೆ ಯಾವ್ದು ಖುಷಿ ಕೊಡ್ತದೋ ಆ ವಿಚಾರವನ್ನ ನೀವು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ನಿಮ್ಮ ಜೀವನ ಮಾಡುವಂತಹ ಫಿಸಿಕಲ್ ಎನ್ವೈರನ್ಮೆಂಟ್, ಭೌತಿಕವಾದಂತಹ ಪರಿಸರ, ನಿಮ್ಮ ಮನೆ ಇರ್ಬೋದು, ನಿಮ್ಮ ಆಫೀಸ್ ಇರ್ಬೋದು, ಇದು ನಿಮಗೆ ಎಷ್ಟರ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹೀಗೆ. ಆಮೇಲೆ ನಿಮ್ಮ ವ್ಯವಹಾರ, ಬಿಸ್ನೆಸ್, ಉದ್ಯೋಗ ಅಥವಾ ನೀವೇನ್ ಮಾಡ್ತಾ ಇದ್ದೀರೋ ಅದರದ್ದು. ಹಣಕಾಸು, ಮನಿ ಮ್ಯಾಟರ್, ನಿಮ್ಗೆ ಲೈಫಲ್ಲಿ ಹಣಕಾಸು ಹೇಗೆ ಅಂತಂದ್ರೆ ಒಂದು ಎನರ್ಜಿಯ ತರ, ಅದು ಬರ್ತಾ ಇರಬೇಕು ಹೋಗ್ತಾ ಇರಬೇಕು. ನಮ್ಗೆ ಏನೇನು ಬೇಕೋ ಜೀವನದಲ್ಲಿ ಅದನ್ನು ಪಡಿಲಿಕ್ಕೋಸ್ಕರ ನಮ್ಗೆ ಎಷ್ಟು ಹಣ ಬೇಕೋ ಅದು ನಮ್ಗೆ ಬರಬೇಕು. ಸೊ ಇದು ರಿಲೇಟಿವ್, ಅಂದ್ರೆ 1 ರಿಂದ 10 ಇದೆ ನೋಡಿ. ಇವಾಗ ಕೆಲವರಿಗೆ ಅವನು ತಿಂಗಳಿಗೆ 2,000 ಸಂಪಾದನೆ ಮಾಡಿದ್ರು ಕೂಡ ಹಿ ಮೈಟ್ ಬಿ 10, ಬಟ್ ಕೆಲವರು ತಿಂಗಳಿಗೆ 1 ಕೋಟಿ ಸಂಪಾದನೆ ಮಾಡ್ತಿದ್ರು ಕೂಡ ಅವರಿಗೆ 3-4 ಇರಬಹುದು. ಸೊ ನಿಮ್ಮ ಏನು ನಂಬರ್ ಇದೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರಹದ ಒಂದು ಚಕ್ರ ಸಿಗ್ತದೆ. ಸೊ ಇದನ್ನ ನಿಮ್ಮ ಜೀವನ ಚಕ್ರ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿದ್ರೆ ಈ ತರಹದ ಚಕ್ರದಲ್ಲಿ ನಿಮ್ಮ ಜೀವನ ಸಾಗುವುದು ತುಂಬಾ ಕಷ್ಟ ಆಗ್ತದೆ. ಸೊ ನಿಮ್ದು ಮೊದಲ ಗುರಿ ಏನಿರ್ಬೇಕು ಅಂತಂದ್ರೆ ಮಿನಿಮಮ್ 5 ಇದೆಯಾ ಎಲ್ಲ ಕ್ಷೇತ್ರಗಳಲ್ಲಿ ಅಂತ ನೋಡ್ಕೊಳ್ಬೇಕು. ಇಲ್ಲ ಅಂತಾದ್ರೆ ಅದು ನಿಮ್ಮ ಫಸ್ಟ್ ಅಟೆನ್ಷನ್, ನಿಮ್ಮ ಲೈಫಲ್ಲಿ ಫಸ್ಟ್ ಅಟೆನ್ಷನ್ ಆ ಪರ್ಟಿಕ್ಯುಲರ್ ಏರಿಯಾ ಆಫ್ ಲೈಫ್ಗೆ ಕೊಡ್ಬೇಕಾಗ್ತದೆ, ಆ ಕ್ಷೇತ್ರಕ್ಕೆ. ಸೊ ಇಲ್ಲಿ ಹೇಗೆ ನೀವು ಇಲ್ಲಿ ಚೇಂಜ್ ಮಾಡ್ತಾ ಹೋದ ಹಾಗೆ ಅಲ್ಲಿ ಕೂಡ ಚೇಂಜ್ ಆಗ್ತದೆ. ನೀವು ನೋಡಿ ಈ ತರ
ನೆಕ್ಸ್ಟ್ ಗೋಲ್ ಏನಿರ್ಬೇಕು ಅಂತಂದ್ರೆ ಎಲ್ಲ ರೀತಿಯ ಸ್ಪೋಕ್ಸ್ಗಳು ಏನಿದೆ ಇಲ್ಲಿ ಅದು ಒಂದೇ ರೀತಿ ಆಗಿರ್ಬೇಕು. ಇವಾಗ ಎಲ್ಲವನ್ನ ನಾನು 6 ಅಂತ ಮಾಡ್ತಾ ಹೋದ್ರೆ ಆ ತರಹದ ಚಕ್ರ ನಮ್ಮ ಜೀವನವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮ್ಮ 2ನೇ ಗುರಿ ಏನು ಅಂತಂದ್ರೆ ಎಲ್ಲವನ್ನ ಒಂದೇ ಲೆವೆಲ್ಗೆ ತರುವಂತದ್ದು. ಇದರಲ್ಲಿ ಒಂದು ನೀವು ಅಬ್ಸರ್ವ್ ಮಾಡ್ಬೋದು, ಯಾವಾಗ ಈ ಮನಿ ಮ್ಯಾಟರ್ ಏನಿದೆಯಲ್ಲ ಇದನ್ನ ನೀವು ಇಂಪ್ರೂವ್ ಮಾಡಿದ್ರೆ ನಿಮ್ಮ ಬೇರೆಯ 3-4 ಕ್ಷೇತ್ರಗಳಿಗೆ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತದೆ. ನೀವು ಒಳ್ಳೆ ಮನೆಯಲ್ಲಿ ಇರ್ಬಹುದು, ಭೌತಿಕ ಪರಿಸರವನ್ನು ಚೇಂಜ್ ಮಾಡ್ಕೊಳ್ಬಹುದು, ನಿಮ್ಮ ವ್ಯವಹಾರದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಆರೋಗ್ಯವನ್ನು ಕೂಡ ಸುಧಾರಿಸಬಹುದು, ಬೇರೆ ಬೇರೆ ಕೋರ್ಸಸ್ ಅಟೆಂಡ್ ಆಗ್ಬಹುದು, ಈ ತರಹ. ಸೊ ಇದಕ್ಕೆ ನೀವು ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಡಬಹುದು. ಸೊ ಈ ತರಹ ಇದು ಮೊದಲನೇದು ನಿಮ್ಮ ಲೈಫಿನ ಸ್ಪಷ್ಟತೆಯನ್ನ ಪಡ್ಕೊಳ್ಳಿಕ್ಕೋಸ್ಕರ ಇದನ್ನೊಂದು ಮಾಡ್ಕೊಳ್ಳಿ. ಇದನ್ನು ನೀವು ಪ್ರತಿ ತಿಂಗಳು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಆವಾಗ ನಿಮ್ಗೆ ರಿವ್ಯೂ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಬೇರೆಯವ್ರ ಜೊತೆ ಶೇರ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ನೀವೇ ಮಾಡ್ಕೊಳ್ಳಿ. ಸೊ ಆ ಲಿಂಕ್ ಅನ್ನ ನಾನು ನಿಮ್ಗೆ ಇಲ್ಲಿ ಲಿಂಕಲ್ಲಿ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಕಳಿಸಿದ್ದೇನೆ, ಚಾಟ್ ಅಲ್ಲಿ. ಸೊ ದಯವಿಟ್ಟು ಅದನ್ನ ಒಂದು ಮಾಡ್ಕೊಳ್ಳಿ. ಎರಡನೇ ಸೀಕ್ರೆಟ್ ಏನು, ಒಂದ್ಸರಿ ನಮ್ಗೆ ಕ್ಲಾರಿಟಿ ಬರ್ತಾ ಇದೆ ಅಂತ ಆದಾಗ ನಮ್ಗೆ ಯಾವ ಏರಿಯಾದಲ್ಲಿ ಕಮ್ಮಿ ಮಾರ್ಕ್ಸ್ ಇದೆಯೋ, ಇದು ಎರಡನೇ ಸೀಕ್ರೆಟ್, ಎರಡನೇ ರಹಸ್ಯ ಏನು ಅಂತಂದ್ರೆ ಯಾವ ಏರಿಯಾದಲ್ಲಿ ನಮ್ಗೆ ಕಮ್ಮಿ ಇದೆಯೋ, ಈಗ ನಿಮ್ಗೆ ಉದಾಹರಣೆಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇದೆ ಅಂತಾದ್ರೆ ನೀವು ದುಡ್ಡನ್ನ ಜಾಸ್ತಿ ದಾನ ಮಾಡ್ಬೇಕು. ದಿಸ್ ಇಸ್ ದ ಸೀಕ್ರೆಟ್. ನಿಮ್ಗೆ ಆರೋಗ್ಯ ಬರಬೇಕು, ನಿಮ್ಗೆ ದೇಹಕ್ಕೆ ಶಕ್ತಿ ಬರಬೇಕು ಅಂತಾದ್ರೆ ನೀವು ಹೆಚ್ಚು ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡುವಾಗ ಏನ್ ಬೇಕಾಗ್ತದೆ, ನಮ್ಗೆ ಶಕ್ತಿ ಬೇಕಾಗ್ತದೆ, ದೇಹದ ಶಕ್ತಿಯನ್ನ ನಾವು ಖರ್ಚು ಮಾಡ್ಬೇಕಾಗ್ತದೆ. ಸೊ ಖರ್ಚು ಮಾಡಿದ ಹಾಗೆ ನಮ್ಗೆ ಶಕ್ತಿ ವಾಪಸ್ ಬರ್ತದೆ. ನಿಮ್ಗೆ ಬೇರೆಯವರಿಂದ ಪ್ರೀತಿ ಸಿಗ್ಬೇಕು ಅಂತಾದ್ರೆ ನೀವು ಫಸ್ಟ್ ಬೇರೆಯವರನ್ನ ಪ್ರೀತಿಸ್ಬೇಕು, ಆವಾಗ ಅವರು ನಿಮ್ಗೆ ಜಾಸ್ತಿ ಪ್ರೀತಿಯನ್ನು ಕೊಡ್ತಾರೆ. ಈ ದುಡ್ಡು ಕೂಡ ಅದೇ ರೀತಿ. ದುಡ್ಡನ್ನ ನಿಮ್ಮಲ್ಲಿ ಎಷ್ಟು ಸಾಧ್ಯವೋ, ನಿಮ್ಮಲ್ಲಿ ಈಗ 100 ರೂಪಾಯಿ ಇದ್ರೆ ಅದರಲ್ಲೇ 10 ರೂಪಾಯಿಯನ್ನ ನೀವು ಬೇರೆಯವರಿಗೆ ಕೊಡ್ಬೇಕು, ದಾನ ಮಾಡ್ಬೇಕು. ದಾನ ಅಂತ ಕೊಡೋದಲ್ಲ, ತುಳಸಿ ಪತ್ರ ಇಟ್ಟು ಕೊಡೋದಲ್ಲ, ಬಟ್ ನಿಮ್ಮಿಂದ ಆದಂತ ಸಹಾಯವನ್ನು ಅವ್ರಿಗೆ ಮಾಡ್ಬೇಕು. ನಿಮ್ಗೆ ಈಗ ಒಳ್ಳೆಯ ಮಾತುಗಳನ್ನ ಯಾರು ನಿಮ್ಮಿಂದ ಸಪೋರ್ಟ್ ಮಾಡ್ತಿಲ್ಲ, ಯಾರು ನಿಮ್ಗೆ ಲೈಫಲ್ಲಿ ಯಾರು ಇಲ್ಲ, ಒಬ್ಬರೇ ಇದ್ದೀರಾ, ಕೆಲವರು ಫೋನ್ ಮಾಡ್ತಾರೆ, ನಂಗೆ ಭಯ ಆಗ್ತಾ ಇದೆ, ಕೊರೋನಾ ಬಂದಿದೆಯೇನೋ ಅನ್ಸುತ್ತೆ, ಏನ್ ಮಾಡ್ಲಿ ಅಂತ ಕೇಳ್ತಾರೆ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ ಬೇರೆಯವ್ರ ಹತ್ರ ನೀವು ಮಾತಾಡ್ಬೇಕು, ನೀವು ಬೇರೆಯವರಿಗೆ ಸಾಂತ್ವನ ಕೊಡ್ಬೇಕು. ಆವಾಗ ನಿಮ್ಗೆ ಹೆಚ್ಚಿನ ಧೈರ್ಯ ಬರ್ತದೆ ಒಳಗಡೆಯಿಂದ. ಇದೇ ರೀತಿ. ಸೊ ಗಿವ್ ಅವೇ ದಟ್ ವಿಚ್ ಯು ವಾಂಟ್ ಗೆಟ್ ಮೋರ್ ಅಂತ. ಯಾವ್ದನ್ನ ನಿಮ್ಗೆ ಹೆಚ್ಚು ಬೇಕೋ ಅದನ್ನ ನೀವು ಹೊರಗಡೆ ಹಾಕ್ಬೇಕು. ಇದು ಎರಡನೇ ಸೀಕ್ರೆಟ್. ಮೂರನೇ ಸೀಕ್ರೆಟ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನು ಲೈಫಲ್ಲಿ ಬೇಕು ಅಂತ ಇದೆಯೋ ಅದನ್ನ ನೀವು ಪುಸ್ತಕದಲ್ಲಿ ಬರಿಬೇಕು. ಗೋಲ್ಸ್ ರೈಟಿಂಗ್ ಅಂತ ಹೇಳ್ತಾರೆ, ಈ ಟೆಕ್ನಿಕ್ ಇದೆ. ಗೋಲ್ ಸೆಟ್ ಮಾಡೋದು ಮತ್ತೆ ಗೋಲ್ಸ್ ರೈಟ್ ಮಾಡುವಂಥದ್ದು, ಬರೆಯುವಂಥದ್ದು. ನೀವು ನಾಳೆಯ ಕ್ಲಾಸನ್ನ, ನಾಳೆಯ 9 ಗಂಟೆ ಮೆಡಿಟೇಷನ್ ಅನ್ನ ಜಾಯಿನ್ ಮಾಡೋದಾದ್ರೆ ಅದಕ್ಕೆ ಮುಂಚೆ ಈ ಎಕ್ಸರ್ಸೈಸ್ ಅನ್ನ ದಯವಿಟ್ಟು ಮಾಡ್ಕೊಳ್ಳಿ. ನಿಮ್ಗೆ ಲೈಫಲ್ಲಿ ಏನು ಬೇಕು ಅನ್ನೋದನ್ನ ಒಂದು ಪೇಪರ್ ನಲ್ಲಿ ಬರ್ಕೊಳ್ಳಿ. ಅದನ್ನ ಬರೀಲಿಕ್ಕೆ ಒಂದು ಫಾರ್ಮುಲಾ ಇದೆ, ಒಂದು ಸೂತ್ರ ಇದೆ. ಹೇಗೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಸ್ಮಾರ್ಟ್ ಅಂತ ಹೇಳ್ತಾರೆ ಅದನ್ನ, SMART ಅಂತ. ಎಸ್ ಅಂತಂದ್ರೆ ಸ್ಪೆಸಿಫಿಕ್ ಆಗಿರ್ಬೇಕು, ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಕೊಳ್ಬೇಕು. ಅಂದ್ರೆ ನನಗೆ ಈ ತಿಂಗಳ ಕೊನೆಗೆ 1 ಲಕ್ಷ ರೂಪಾಯಿ ಸಿಗಬೇಕು ಅಂತ ನಿರ್ದಿಷ್ಟವಾಗಿರ್ಬೇಕು. ಮತ್ತೆ ಮೆಜರೇಬಲ್ ಆಗಿರ್ಬೇಕು. ಮೆಜರೇಬಲ್ ಅಂತಂದ್ರೆ ಅದನ್ನ ಕ್ವಾಂಟಿಫೈ ಮಾಡ್ಬೇಕು ನಾವು. ಅಂದ್ರೆ ಸುಮ್ನೆ ನಂಗೆ ಜಾಸ್ತಿ ದುಡ್ಡು ಬೇಕು ಅಂತ ಹೇಳುವ ಹಾಗಿಲ್ಲ, ನಾನು ಹೇಳಿದಾಗ 1 ಲಕ್ಷ ರೂಪಾಯಿ ಬೇಕು ಅಂತ ಹೇಳ್ಬೇಕು. ಮತ್ತೆ ಅಚೀವೇಬಲ್, ನಿಮ್ಮಿಂದ ನಿಜವಾಗ್ಲೂ 1 ಲಕ್ಷ ರೂಪಾಯಿಯನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಒಂದು ತಿಂಗಳಲ್ಲಿ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ಸೊ ಅಚೀವೇಬಲ್ ಆಗಿರ್ಬೇಕು. ಆಮೇಲೆ R ಅಂತಂದ್ರೆ ಅಂತಂದ್ರೇನು, ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್. ಈಗ ಉದಾಹರಣೆಗೆ ಕೈಯಲ್ಲಿ, ಅಂಗೈಯಲ್ಲಿ ನನಗೆ ಕೂದಲು ಬರಬೇಕು, ಈ ತರಹದ ಗೋಲ್ಸ್ ಗಳನ್ನು ಇಟ್ಕೊಳ್ಬಾರ್ದು. ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಅದು ನನ್ನ ಲೈಫ್ ಲೈನ್ ಅಲ್ಲಿ ಇಲ್ಲ, ಲೈಫ್ ಗೋಲ್ ಅಲ್ಲೇ ಇಲ್ಲ. ಸೊ ರಿಯಲಿಸ್ಟಿಕ್ ಆಗಿರುವಂತ ಗೋಲ್ ಅನ್ನ ತಗೊಳ್ಬೇಕು. ಮತ್ತೆ ಕೊನೆಯದಾಗಿ ಅದಕ್ಕೆ ಏನು ಸೂತ್ರಕ್ಕೆ ಇನ್ನೊಂದು ಇದಿದೆ ಅಂದ್ರೆ T ಅಂದ್ರೆ ಟೈಮ್ ಬೌಂಡ್, ನಿರ್ದಿಷ್ಟ ಒಂದು ಸಮಯದ ಮಿತಿಯನ್ನ ಹಾಕೊಳ್ಬೇಕು. ಸೊ ಆ ತರಹದ ಗೋಲ್ ಅನ್ನ ನೀವು ಸೆಟ್ ಮಾಡ್ಕೊಂಡು ಬರೀರಿ.
ನಿಮ್ಗೆ ಏನಾದ್ರೂ ಇದರಲ್ಲಿ ಬರಲಿಕ್ಕೆ ಸಂದೇಹ ಇದ್ರೆ, ಕಷ್ಟ ಆಗ್ತದೆ ಅಂತಂದ್ರೆ ನಿಮ್ಮ ಗೋಲ್ ಅನ್ನ ನಮ್ಗೆ ದಯವಿಟ್ಟು ವಾಟ್ಸ್ಆಪ್ ಮೂಲಕ ಕಳಿಸಿ, ನಾನು ಅದನ್ನ ರಿವ್ಯೂ ಮಾಡಿ ನಿಮ್ಗೆ ವಾಪಸ್ ಕಳಿಸ್ತೇನೆ. ಸೊ ಅದೇ ರೀತಿಯಲ್ಲಿ ನೀವು ಬೇರೆ ಗೋಲ್ಗಳನ್ನ ಬರ್ಕೊಳ್ಳಿ. ಇನ್ನೊಂದು, ಈ ಗೋಲ್ ರಿಟರ್ನ್ ಇನ್ನೊಂದು ಕೊರಲರಿ ಏನಿದೆ ಅಂತಂದ್ರೆ, ಒಂದು ಡೈರಿ ಬುಕ್ ಅಥವಾ ಒಂದು ನೋಟ್ ಬುಕ್ ತಗೊಳ್ಳಿ. ದಿನ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಏನೇನು ಲೈಫಲ್ಲಿ ಬೇಕೋ ಅದು ಬಂದಿದೆ, ಆಗಿದೆ ಅನ್ನೋ ರೀತಿಯಲ್ಲಿ ಈ ಎಲ್ಲ ಸೂತ್ರಗಳನ್ನ ಅಪ್ಲೈ ಮಾಡಿ ಬರಿತಾ ಹೋಗಿ. ಸುಮಾರು 1ರಿಂದ 2 ಪೇಜ್ ಅಷ್ಟು ಬರಿತಾ ಹೋಗಿ. ನೀವು ನಂಬ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಏನೇನ್ ಬರಿತೀರೋ ಅದೆಲ್ಲವೂ ನಿಮ್ಮ ಲೈಫಲ್ಲಿ ನಡೀತಾ ಹೋಗ್ತದೆ. ನೀವು ಯಾವಾಗ ಅದನ್ನ ಬರೆಯೋದಿಲ್ವೋ, ಪೆನ್ನಿನಿಂದ ಬುಕ್ಕಿಗೆ ಬರೋದಿಲ್ವೋ, ಅದು ಗಾಳಿಯಲ್ಲೇ ಇರ್ತದೆ, ನಿಮ್ಮ ಮನಸ್ಸಲ್ಲೇ ಇರ್ತದೆ, ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ. ಸೊ ಮ್ಯಾನಿಫೆಸ್ಟ್ ಆಗ್ಬೇಕು ಅಂತಾದ್ರೆ ದಯವಿಟ್ಟು ಅದನ್ನ ಪುಸ್ತಕದಲ್ಲಿ ಬರೆಯುವಂತ ಅಭ್ಯಾಸವನ್ನ ಪ್ರಾರಂಭ ಮಾಡ್ಕೊಳ್ಳಿ. ನಾನು ಅದನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೇನೆ. ನಾನು ಏನೇನು ಬರೆದಿದ್ದೀನೋ ಹೆಚ್ಚಿನ ಅಂಶ ಎಲ್ಲ ವಿಚಾರಗಳು ಕೂಡ ಅದಕ್ಕೆ ಎಲ್ಲ ವಿಚಾರಗಳು ಕೂಡ ನಮ್ಗೆ ಸಿದ್ಧಿಸ್ತಾ ಹೋಗ್ತಾ ಇದೆ. ಒಂದು ಕ್ವಶನ್ ಕೇಳ್ತಿದ್ರೆ, ಜೀವನ ಚಕ್ರ ಸೇವ್ ಮಾಡೋದು ಹೇಗೆ ಅಂತ. ಅಲ್ಲೊಂದು ಡೌನ್ಲೋಡ್ ಅಂತಿದೆ ಆಪ್ಷನ್, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ಯಾರೋ ಹೇಳಿದ್ದಾರೆ, ಡೌನ್ಲೋಡ್ ಕ್ಲಿಕ್ ಮಾಡಿ. ಡೌನ್ ಆರೋ ಇದೆ, ಅದನ್ನ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಅದು ಫೋಟೋ ಆಗಿ ಸೇವ್ ಆಗಿ ನಿಮ್ಮ ಲ್ಯಾಪ್ಟಾಪಿಗೆ ಬಂದು ಕೂತ್ಕೊಳ್ತದೆ, ಡೆಸ್ಕ್ಟಾಪಿಗೆ. ಸೊ ಇದು 3ನೇ ಸೀಕ್ರೆಟ್, ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಸೀಕ್ರೆಟ್ ಏನು, ಫಸ್ಟ್ ಸ್ಟೆಪ್ ನಿರ್ದಿಷ್ಟವಾದಂಥದನ್ನ, ಸ್ಪೆಸಿಫಿಕ್ ಆದಂತ ನಿಮ್ಗೆ ಏನು ಕ್ಲಾರಿಟಿ ತಗೊಳ್ಳಿ, ಲೈಫಲ್ಲಿ ಏನ್ ಬೇಕು ಅನ್ನೋದನ್ನ ಕ್ಲಾರಿಟಿ ತಗೊಳ್ಳಿ, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಏನು ನಿಮ್ಗೆ ಕಮ್ಮಿ ಇದೆ ಅಂತ ಅನಿಸ್ತದೆಯೋ ಅದನ್ನ ನಾವು ಜಾಸ್ತಿ ಕೊಡಬೇಕು, 2ನೇದು. 3ನೇದಾಗಿ ಆ ಗೋಲ್ಸ್ ಗಳನ್ನ ಡೈಲಿ ಬರಿಬೇಕು. ಪೆನ್ ಪೇಪರ್ ತಗೊಂಡು ಕೈಯಲ್ಲಿ ಬರಿಬೇಕು. ಕೆಂಪು ಇಂಕ್ ಆದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಬಟ್ ಅವಶ್ಯಕತೆ ಇಲ್ಲ, ನೀವು ಬ್ಲೂ ಪೆನ್ ಅಲ್ಲೇ ಬರಿಬಹುದು, ತೊಂದರೆ ಇಲ್ಲ. ಸೊ ಇದನ್ನ ದಯವಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಟೈಮ್ ಮುಗಿತಾ ಇದೆ. ನಾಳೆ 9 ಗಂಟೆಗೆ ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಜಾಯಿನ್ ಆಗಿ ಎಲ್ಲರೂ ಸೇರಿ ಮತ್ತೊಂದು ಧ್ಯಾನವನ್ನು ಮಾಡೋಣ, ಹುಣ್ಣಿಮೆಯ ಧ್ಯಾನವನ್ನು ಮಾಡೋಣ. ಇಷ್ಟೊತ್ತು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಕ್ಕೆ, ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಮತ್ತೆ ಸಿಗೋಣ. ಇದರದ್ದು ಇನ್ನೊಂದು ಉದ್ದೇಶ ಏನಿದೆ ಅಂತಂದ್ರೆ, ನಮ್ಮ ಲೈಫಲ್ಲಿ ನಮ್ಗೆ ಯಾವ ತರಹದ ವ್ಯಕ್ತಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ತೀವೋ, ಅಂದ್ರೆ ಒಂದು 5ರಿಂದ 10 ಜನ ಯಾರು ಕ್ಲೋಸ್ ಆಗಿ ನಾವು ಇಂಟ್ರಾಕ್ಟ್ ಮಾಡ್ತೀವೋ ಅಂಥದ್ದೇ ನಮ್ಮ ಕಾನ್ಶಿಯಸ್ನೆಸ್ ಬಿಲ್ಡ್ ಆಗ್ತಾ ಹೋಗ್ತದೆ. ಸೊ ನಮ್ಮಂತ ಸಾಧಕರನ್ನೇ ನಾವು ಜೊತೆಗೆ ಸೇರ್ಕೊಂಡ್ತಾ ಹೋದ ಹಾಗೆ ನಮ್ಗೆ ಏನ್ ಲೈಫಲ್ಲಿ ಬೇಕೋ ಅದು ಸಿದ್ಧಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇದೊಂದು ಪ್ಲಾಟ್ಫಾರ್ಮ್, ಆ ರೀತಿಯಲ್ಲಿ ಅದನ್ನ ಪ್ರಾರಂಭ ಮಾಡಿದ್ದೇನೆ. ಈ ಕೊರೋನಾ ಬರೋ ಮೊದಲು ಕೂಡ ನಾವು ಇದನ್ನು ಮಾಡ್ಬೋದಾಗಿತ್ತು, ಆದ್ರೆ ಕೊರೋನಾ ಬಂದದ್ರಿಂದ ಇದೊಂದು ಅನುಕೂಲ ಆಯ್ತು ನಮ್ಗೆ. ಇದೊಂದು ಟ್ರಿಗರ್ ಸಿಕ್ತು, ಹೌದಲ್ವಾ, ಈ ತರ ಒಂದು ಮಾಡ್ಬೋದಲ್ಲ ಅಂತ. ನಾವು ಕೇವಲ ಫಿಸಿಕಲ್ ಆಗಿ ಕ್ಲಾಸಸ್ ಮಾಡ್ತಾ ಇದ್ವಿ ಇಷ್ಟು ದಿನ. ಸೊ ಇವಾಗ ಫಿಸಿಕಲ್ ಆಗಿ ಮಾಡೋದು ಸಾಧ್ಯ ಆಗ್ತಿಲ್ಲ, ಇನ್ನೊಂದು 3 ತಿಂಗಳು 6 ತಿಂಗಳು ಡೆಫಿನೆಟ್ ಆಗೇ ಆಗ್ತದೆ. ಸೊ ಆ ರೀತಿಯಲ್ಲಿ ನಮ್ಗೆ ಇದೊಂದು ಒಳ್ಳೆಯ ಒಂದು ಅವಕಾಶ ಸಿಕ್ತು, ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ಸೊ ಎಲ್ಲರಿಗೂ ಮತ್ತೆ ಧನ್ಯವಾದಗಳು, ಮತ್ತೆ ಸಿಗೋಣ. ನಮಸ್ತೆ. Thank you so much, sir. ನಮಸ್ತೆ.